like what I'm planning for this case, I mean case adಗೆ GS specifically ಅಂತಂದ್ರೆ like weekly 3 days class ತಗೊಳ್ಳೋಣ. 3 days class ತಗೊಳ್ಳೋದು. We'll select a topic. We'll select one topic. So maybe around ಒಂದು 1.5 hour to 2 hours class maximum. 1.5 hours ಆನ್ಲೈನ್ ಅದ್ರ ಮೇಲೆ ತೊಗೊಳಕ್ ಆಗೋದಿಲ್ಲ, ಅಟೆನ್ಷನ್ ಸ್ಪ್ಯಾನ್ ಇರೋದಿಲ್ಲ ಹುಡುಗರಿಗೆ. ಸೊ ಒಂದು ಟಾಪಿಕ್ ತಗೊಳ್ಳೋಣ. We will discuss the topic in detail. Since you people know the basics ಆಗಿರೋದ್ರಿಂದ we can hit the advanced level kind of a thing where what we need to really write in the examination ಅದನ್ನ ಡಿಸ್ಕಸ್ ಮಾಡೋಣ. ಫಾರ್ ಸೇ ಅರೌಂಡ್ ಒಂದು ಕಾಲು ಗಂಟೆ 1 ಗಂಟೆ 20 ನಿಮಿಷ ಹತ್ರ ಡಿಸ್ಕಸ್ ಮಾಡೋಣ. ಒನ್ಸ್ ದಟ್ ಇಸ್ ಡನ್ on that topic, maybe I will give you like 4 to 5 questions. You write that question. ಆ ಕ್ವಶನ್ಗೆ ನಾನು ಕ್ವಶನ್ ಕೊಟ್ಟು what actually is the demand of that question, what and all is expected in that answer, I'll explain to you that one. You write that thing as an assignment. ಒಂದಿನ ನೆಕ್ಸ್ಟ್ ಡೇ ಒಳಗಡೆ ನೀವು ಇದನ್ನ ಸಬ್ಮಿಟ್ ಮಾಡ್ತೀರಾ. I will evaluate that one and I'll give you the feedback. So in this manner we will try to do for the entire week. 3 days ಏನಿದೆ, ಸೊ 3 into ಒಂದು 4 or 5 ಕ್ವಶನ್ಸ್ ತಗೊಂಡ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 12 to 15 ಕ್ವಶನ್ಸ್ ಬರುತ್ತೆ. ಇದು ಅಲ್ದಿರ ರಿಮೈನಿಂಗ್ ಒಂದು 4-5 ಕ್ವಶನ್ಸ್ ಐ ವಿಲ್ ಗಿವ್ ದ ರಿಮೈನಿಂಗ್ 3 days ಏನಿದೆ ಜನರಿಕ್ ಕ್ವಶನ್ಸ್ ವೇರ್ ಯು ಹ್ಯಾವ್ ಟು ರೈಟ್ ಜನರಲಿ ಒಂದು ಜನರಿಕ್ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಏನಿರುತ್ತೆ ಅದ್ರ ಮೇಲೆ ಬರೆಯುವಂತದ್ದು ಒಂದು 4-5 ಕ್ವಶನ್ಸ್ ಕೊಡ್ತೀನಿ. ಎರಡೂ ಸೇರ್ಕೊಂಡ್ರೆ ಇನ್ ಎ ವೀಕ್ ವಿ ವಿಲ್ ಬಿ ಕಂಪ್ಲೀಟಿಂಗ್ ಸಮ್ವೇರ್ ಅರೌಂಡ್ 20 to 25 ಕ್ವಶನ್ಸ್. ಇದನ್ನ ಮಾಡ್ಬಿಟ್ಟು then what I want you people to do ಅಂತಂದ್ರೆ, if you are in Bengaluru you can come down to the institution, or if you are like out station ಇದ್ರೆ in the week end ಅಲ್ಲಿ ಏನಿದೆ from these 20-25 questions I will pick 20 questions exact ಆಗಿ we will give it as a question paper. So you come down, write the same questions as an exam. So ಒಂದು ಟಾಪಿಕ್ ನ ಡಿಸ್ಕಷನ್ ಆಗಿರುತ್ತೆ, ಯು ನೋ ವಾಟ್ ಟು ರೈಟ್, ವಾಟ್ ಇಸ್ ರಿಕ್ವೈರ್ಡ್ ಇನ್ ದ ಟಾಪಿಕ್. ಇದಾದ್ಮೇಲಿಂದ 4-5 ಕ್ವಶನ್ಸ್ ಕೊಡ್ತೀನಿ, ಅದಕ್ಕೆ ಡಿಮ್ಯಾಂಡ್ ಆಫ್ ದಿ ಕ್ವಶನ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಯು ರೈಟ್ ದಟ್ ಆನ್ಸರ್ ಎವ್ರಿ ಡೇ ಸಬ್ಮಿಟ್ ಮಾಡ್ತೀರಾ. ಸೊ ಆನ್ಸರ್ ರೈಟಿಂಗ್ ಸ್ಕಿಲ್ಸ್ ಬರುತ್ತೆ. ಅದಾದ್ಮೇಲಿಂದ ವೀಕೆಂಡ್ ಅಲ್ಲಿ ಬರ್ತೀರಾ, 20-25 ಕ್ವಶನ್ಸ್ ಇರೋದ್ರಲ್ಲಿ ವಿಲ್ ಚಿತ್ರಿಪಿಕ್ 20 ಕ್ವಶನ್ಸ್, ಯು ವಿಲ್ ರೈಟ್ ದಟ್ ಒನ್. ಒನ್ಸ್ ಯು ರೈಟ್ ಅಂಡ್ ಸಬ್ಮಿಟ್ ದಿಸ್ ಒನ್ ಫಾರ್ ಆಲ್ ಆಫ್ ದಿಸ್ ಕ್ವಶನ್ಸ್ ಐ ವಿಲ್ ಗಿವ್ ದ ಆನ್ಸರ್ಸ್. ಏನೊಂದು ಪ್ರಿಂಟೆಡ್ ಕಾಪಿ ಏನಿದೆ ಅದಕ್ಕೆ ನಾನು ನೀಟಾಗಿ ಒಂದು ಫಾರ್ಮ್ಯಾಟ್ ಮಾಡಿ ನೀಟಾಗಿ ಒಂದು ಆನ್ಸರ್ ನಾನು ಪ್ರಿಂಟ್ ಔಟ್ ಕೊಡ್ತೀನಿ. ಸೊ ದಟ್ ಬೈ ದ ಟೈಮ್ ವಿ ಕಂಪ್ಲೀಟ್ ಅವರ್ ಎಂಟೈರ್ ಕೋರ್ಸ್ ಒಂದು 300 to 350 ಕ್ವಶನ್ಸ್ಗೆ ನೀವು ನೀಟಾಗಿ ಆನ್ಸರ್ಸ್ ಬರ್ದಿರ್ತೀರಾ. ಅದಕ್ಕೆ ಆನ್ಸರ್ಸ್ ಕೊಟ್ಟಿರ್ತೀವಿ ನಾವು, ವಾಟ್ ಎವರ್ ಡಯಾಗ್ರಾಮ್ಸ್, ಇಮೇಜಸ್, ಫ್ಲೋ ಚಾರ್ಟ್ಸ್ ಏನೆಲ್ಲ ಆಗ್ಬೋದು ಅದನ್ನೆಲ್ಲ ಆಡ್ ಮಾಡಿ ಒಂದು ಕೊಟ್ಟಿರ್ತೀನಿ. ದಟ್ ಇಟ್ ಸೆಲ್ಫ್ ವಿಲ್ ಬಿ ಎ ಪಾರ್ಟ್ ಆಫ್ ಯುವರ್ ನೋಟ್ಸ್. ಅಂಡ್ ಸಿನ್ಸ್ ಯು ಆರ್ ಪ್ರಾಕ್ಟಿಸಿಂಗ್ 300 to 350 ಕ್ವಶನ್ಸ್, ಯುವರ್ ಆನ್ಸರ್ ರೈಟಿಂಗ್ ಸ್ಕಿಲ್ಸ್ ಆಲ್ಸೋ ವುಡ್ ಹ್ಯಾವ್ ಬಿನ್ ಬೆಟರ್. ಒಂದು ಪ್ರೆಸೆಂಟೇಷನ್ ಚೆನ್ನಾಗಿರುತ್ತೆ. ಸೊ ಇಸ್ ಓಕೆ, ಈ ತರ ಮಾಡಿದ್ರೆ ಓಕೆನಾ? Yes, sir. It's okay, sir. Fine, sir. Fine alwa with everyone. Like I'll explain more things, but this is what I'm planning as an approach. Instead of ಸುಮ್ಮನೆ ಪಾಠ ಮಾಡ್ಕೊಂಡು ನನ್ನ ಪಾಠ ನಾನು ಹೋಗೋ ಬದಲು ಐ ವಾಂಟ್ ಯು ಪೀಪಲ್ ಟು ರೈಟ್ ಎವ್ರಿ ಸಿಂಗಲ್ ಡೇ ಆನ್ಸರ್ ಬರೀಬೇಕು. ಫಾರ್ ದ ವೆರಿ ರೀಸನ್ ದಟ್ ಇಲ್ಲಿವರೆಗೂ ನಾವೇನು ಯೂನಿವರ್ಸಿಟಿ ಎಕ್ಸಾಮ್ಸ್ ಎಲ್ಲ ಏನ್ ಬರ್ಕೊಂಡು ಬರ್ತಾ ಇದ್ವಿ, ಇಟ್ ವಾಸ್ ಆಲ್ ಲೈಕ್ 3 hours 100 marks. ಬಟ್ ನೌ ವಿ ಹ್ಯಾವ್ ಟು ರೈಟ್ ಲೈಕ್ 300 marks in 3 hours. ಕರೆಕ್ಟ್ ಅಲ್ವಾ? ಸೊ ಒಂದು ಆನ್ಸರ್ ರೈಟಿಂಗ್ ಸ್ಪೀಡ್ ಇರ್ಬೋದು, ಇಲ್ಲ ಪ್ರೆಸೆಂಟೇಷನ್ ಸ್ಕಿಲ್ ಇರ್ಬೋದು, ಇಲ್ಲ ಡಿಮ್ಯಾಂಡ್ ಆಫ್ ದಿ ಕ್ವಶನ್ ಇರ್ಬೋದು, ಅದು ಏನ್ ಬೇಕೋ ಅದು ನೀವು ಕೊಟ್ಟಿಲ್ಲ ಅಂತಂದ್ರೆ ಯು ಆರ್ ನಾಟ್ ಗೋಯಿಂಗ್ ಟು ಗೆಟ್ ಗುಡ್ ಮಾರ್ಕ್ಸ್. So that is why we need to work on our presentation skills and your answer writing skills also. So that is why I'm like every day answer barsana, so that in commerce or your management subjects ಏನಿದೆ ಅಲ್ಲಿ ಕೂಡ you will be able to write better answers, you will be able to present your answers in a better manner. So this would be the approach. Is it okay with everyone, sir? Okay. Yes, sir. Yes, sir. Okay, good. So Ila, if you want to add anything you can add, sir. I have no issues. So this is what is my approach. And then coming to ನಿಮ್ಮ scores ಅಂತ ತಗೊಂಡ್ರೆ, ಲೈಕ್ ಲಾಸ್ಟ್ ಇಯರ್ ಇಂಟರ್ವ್ಯೂ ಇತ್ತು, ಎಕ್ಸೆಟ್ರಾ ಎಲ್ಲ ತಗೊಂಡ್ರು ಫಾರ್ ಅರೌಂಡ್ 1800 ಮಾರ್ಕ್ಸ್ಗೆ ದ ಸೆಲೆಕ್ಷನ್ ಫಸ್ಟ್ ರ್ಯಾಂಕರ್ ಬಂದು ಒಂದು 1029 ತಗೊಂಡಿದ್ದಾನೆ. ಇಫ್ ಐ ಆಮ್ ನಾಟ್ ರಾಂಗ್, ಸಮ್ವೇರ್ ಅರೌಂಡ್ ಒಂದು 400 to 450 marks ವಾಸ್ ಸ್ಕೋರ್ಡ್ ಇನ್ GS ಓನ್ಲಿ. GS ಪೇಪರ್ ಅರೌಂಡ್ 400 marks ಸ್ಕೋರ್ ಆಗಿತ್ತು. ದ ರಿಮೈನಿಂಗ್ 400 ಏನಿದೆ ದಟ್ ಕೇಮ್ ಫ್ರಮ್ ದ ರಿಮೈನಿಂಗ್ 4 papers. ಏನು ನಿಮ್ಮ GS 3 and 4 GS ಬರುತ್ತೆ, 5, 6, 7, 8 ನಿಮ್ಮ ಕಾಮರ್ಸ್ ಬರುತ್ತೆ. ಇಲ್ಲಿ ಆ ಡಿಫರೆಂಟ್ ಸ್ಟ್ರೀಮ್ಸ್, MBA ಇದೆ, MCOM ಇದೆ, ಡಿಫರೆಂಟ್ ಸ್ಟ್ರೀಮ್ಸ್ ಅವ್ರು ಏನಿದ್ದಾರೆ, ಡಿಫರೆಂಟ್ ಸೆಟ್ ಆಫ್ ಪೀಪಲ್ ಸ್ಕೋರ್ ಇನ್ ಡಿಫರೆಂಟ್ ಸೆಟ್ ಆಫ್ ಪೇಪರ್ಸ್. ಸೊ ಮಾರ್ಕ್ಸ್ ಸ್ವಲ್ಪ ಕಷ್ಟ ತಗೊಳ್ಳೋದು ಇಲ್ಲಿ. ಸೊ ಇಲ್ಲಿ ಆವರೇಜ್ ಕಡಿಮೆ ಆದ್ರೂ ಇಲ್ಲಿ ಈಸಿಲಿ ಇಫ್ ಯು ಕ್ಯಾನ್ ಸ್ಕೋರ್ ದಟ್ 400 to 450 marks ಅಂದ್ರೆ ಇಲ್ಲಿ ಈವನ್ ಇಫ್ ಯು ಸ್ಕೋರ್ 100 marks ಇನ್ ಈಚ್ ಪೇಪರ್ ಯು ಆರ್ ಹಿಟಿಂಗ್ ದಟ್ 800 mark 850 mark ಬಂದ್ಬಿಡುತ್ತೆ ಇಲ್ಲಿ. ಸೊ ಪ್ಲಸ್ ಲಾಸ್ಟ್ ಟೈಮ್ ಇಲ್ಲಿ ಇಂಟರ್ವ್ಯೂ ಇತ್ತು, ಸೊ ಇಂಟರ್ವ್ಯೂ ಆಡ್ ಮಾಡ್ಕೊಂಡ್ರೆ ಯು ಆರ್ ಹಿಟಿಂಗ್ ದ ಸೇಮ್ ಸ್ಕೋರ್ ದೇರ್. ಸೊ ಇಲ್ಲಿ ಸ್ಕೋರ್ ಮಾಡೋದು ಸ್ವಲ್ಪ ಕಷ್ಟ ನನ್ನ ಪ್ರಕಾರ, ಬಿಕಾಸ್ ಟೆಕ್ನಿಕಲ್ ಸಬ್ಜೆಕ್ಟ್ ನಾಟ್ ಎವ್ರಿ ಒನ್ ಒಂದು ಸ್ಟ್ರಾಂಗ್ ಇಲ್ಲ, ಎಲ್ಲ ಸಬ್ಜೆಕ್ಟ್ಸ್ ಅಲ್ಲಿ ಇಟ್ ಇಸ್ ನಾಟ್ ದೇರ್ ಏರಿಯಾ. ಸೊ ಯು ಲೂಸ್ ಮಾರ್ಕ್ಸ್ ಹಿಯರ್. ಬಟ್ ಇಲ್ಲಿ ಇಟ್ ಇಸ್ ವೆರಿ ಜನರಿಕ್ ಅಂಡ್ ದ ಸಿಲೆಬಸ್ ಇಸ್ ವೆರಿ ರಿಸ್ಟ್ರಿಕ್ಟೆಡ್. ಸೊ ಈಸಿಲಿ ಯು ವಿಲ್ ಬಿ ಏಬಲ್ ಟು ಸ್ಕೋರ್ ಮೋರ್ ಮಾರ್ಕ್ಸ್ ಇನ್ ದಿಸ್ GS ಪೇಪರ್ಸ್. ಜನರಿಕ್ ಆನ್ಸರ್ ಇವಾಗ ಟೆಕ್ನಿಕಲ್ ಆಗಿ ಗೊತ್ತಿದ್ರೆ ಬರೀತೀರಾ, ಗೊತ್ತಿಲ್ಲ ಅಂದ್ರೆ ಇಲ್ಲ. ವೆರಾಸ್ ಇಲ್ಲಿ ಬಂದಾಗ ಜನರಿಕ್ ಪೇಪರ್
ಎಲ್ಲೋ ಒಂದ್ ಕಡೆ ಟಾಪಿಕ್ ಓದಿರ್ತೀರಾ, ಗೊತ್ತಿರುತ್ತೆ. ಅಟ್ ಲೀಸ್ಟ್ ವಿಲ್ ಬಿ ಏಬಲ್ ಟು ರೈಟ್ ದ ಕ್ವಶನ್. ಡೋಂಟ್ ಲೀವ್ ಎನಿ ಕ್ವಶನ್. ಯು ವಿಲ್ ಬಿ ಏಬಲ್ ಟು ರೈಟ್ ಕ್ವಶನ್ಸ್ ಅಂತಂದ್ರೆ ಆಬ್ವಿಯಸ್ಲಿ ಯು ವಿಲ್ ಗೆಟ್ ಸಮ್ ಮಾರ್ಕ್ಸ್ ಅಂಡ್ ಯು ಶುಡ್ ಬಿ ಏಬಲ್ ಟು ಗೆಟ್ ಆನ್ ಟು ದಟ್ ಫೈನಲ್ ಲಿಸ್ಟ್ ಈಸಿಲಿ. ಓಕೆನಾ ಸರ್? Yes, sir. ದೆನ್ ಕ್ಲಿಯರ್ ಸರ್? ನೀವು ಆನ್ಸರ್ ಮಾಡಬೇಕು ಸರ್. Yes, sir. Yes, sir. ಫೈನ್ ಸರ್. ಲೈಕ್ ನಂಗೆ ಒಬ್ಬರದೇ ವಾಯ್ಸ್ ಕೇಳಿಸಿದ್ರೆ ನಂಗೆ ಲೈಕ್ ಬೇರೆಯವ್ರಲ್ಲಿ ಏನ್ ಮಾಡ್ತಿದ್ದಾರೆ ಅಂತ. ಐ ಅಂಡರ್ಸ್ಟ್ಯಾಂಡ್ ದಟ್ ಇಟ್ಸ್ ವೀಕ್ ಡೇ, ಎಲ್ಲರೂ ಕೆಲ್ಸಕ್ಕೆ ಹೋಗಿ ಬಂದಿರ್ತೀರ ನೀವೆಲ್ಲರೂ, ಬಟ್ ಸ್ಟಿಲ್. Sir, your idea is very good, sir, actually. ಥ್ಯಾಂಕ್ ಯು ಸರ್. ಡನ್. ಯಾ, ನೆಕ್ಸ್ಟ್ ಬಂದು ಸರ್, ನೆಕ್ಸ್ಟ್ ಥಿಂಗ್ ದಟ್ ಐ ವಾಂಟ್ ಟು ಸೀ ಅಗೇನ್, ಲೈಕ್ ಸಿನ್ಸ್ ಯು ಪೀಪಲ್ ಹ್ಯಾವ್ ರಿಟನ್ ಲೈಕ್ ಇವಾಗ ಮಾಸ್ಟರ್ಸ್ ಎಲ್ಲ ಮಾಡಿರೋದ್ರಿಂದ ಲೈಕ್ ಆನ್ಸರ್ ಅಲ್ಲಿ ಏನ್ ಇಂಪಾರ್ಟೆಂಟ್? ಕಂಟೆಂಟ್ ಇಂಪಾರ್ಟೆಂಟಾ, ಪ್ರೆಸೆಂಟೇಷನ್ ಇಂಪಾರ್ಟೆಂಟಾ, ಸ್ಟ್ರಕ್ಚರ್ ಇಂಪಾರ್ಟೆಂಟಾ, ಏನ್ ಇಂಪಾರ್ಟೆಂಟ್ ಸರ್? Presentation, sir. All, sir. ಪ್ರೆಸೆಂಟೇಷನ್. ನೆಕ್ಸ್ಟ್ ಎಸ್ ಸರ್. ಎಲ್ಲ ಬೇಕು ಸರ್. ಸರ್ ಮೂರು ಬೇಕು ಸರ್. ವಾಯ್ಸ್ ಕಟ್ ಆಗ್ತಿದೆ, ಬಟ್ ಐ ವಿಲ್ ಟೇಕ್ ಇಟ್ ಆಸ್ ಎಸ್. ಓಕೆ, ಸಿ ಪ್ರೆಸೆಂಟೇಷನ್, ಸ್ಟ್ರಕ್ಚರು, ಕಂಟೆಂಟ್. ಸೊ ಇನ್ ನೋ ವೇ ಐ ಆಮ್ ಸೇಯಿಂಗ್ ದಟ್ ಕಂಟೆಂಟ್ ಈಸ್ ನಾಟ್ ರಿಕ್ವೈರ್ಡ್ ಅಂತ ಹೇಳಿ ಸುಮ್ಮನೆ ಏನೋ ಬಾಯಿ ಬಂದಿದ್ದು ಬಂದ್ರೆ ಮಾರ್ಕ್ಸ್ ಕೊಡ್ತಾರೆ ಅಂತ ನಾನು ಹೇಳ್ತಿಲ್ಲ. ಸಿ ಅಟ್ ದಿ ಎಂಡ್ ಆಫ್ ದಿ ಡೇ, ದ ಮೊಮೆಂಟ್ ಐ ಸಿ ಯುವರ್ ಆನ್ಸರ್, ವಾಟ್ ಐ ವುಡ್ ವಾಂಟ್ ಟು ಲುಕ್ ಅಟ್ ಇಸ್ ಲೈಕ್ ಹೌ ಆರ್ ದೇ ಪ್ರೆಸೆಂಟಿಂಗ್ ದ ಆನ್ಸರ್. ಏನೋ ಒಂದು ಡಯಾಗ್ರಾಮ್ ಹಾಕಿದಾನ, ಏನೋ ಒಂದು ಫ್ಲೋ ಚಾರ್ಟ್ ಹಾಕಿದಾನ, ಚೆನ್ನಾಗಿ ಬರ್ದಿದಾನ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದ್ಯಾ. ದೆನ್ ಇಫ್ ದೇರ್ ಆರ್ ಟೂ ಪಾರ್ಟ್ಸ್ ಇನ್ ಅ ಕ್ವಶನ್, like if the question is like discuss the regional disparity in Karnataka and what are the solutions. Regional disparity in Karnataka and what are the solutions. So question is like causes of regional disparity and kottidane. So I would want one heading which says causes of regional disparity, point 1, point 2, point 3. Then solutions, one circle illa one underline, again point 1, point 2, point 3. So the moment I see this one, ಇಂಟ್ರೊಡಕ್ಷನ್ ಅಲ್ಲಿ ಏನಿರುತ್ತೆ, ರೀಜನಲ್ ಡಿಸ್ಪ್ಯಾರಿಟಿ ಅಂದ್ರೆ ಏನು, ವೇರ್ ಇಸ್ ರೀಜನಲ್ ಡಿಸ್ಪ್ಯಾರಿಟಿ ಸೀನ್ ಇನ್ ಕರ್ನಾಟಕ. ಸೊ ರೀಜನಲ್ ಡಿಸ್ಪ್ಯಾರಿಟಿ ಸೀನ್ ಇನ್ ಎಕ್ಸೆಟ್ರಾ ಇನ್ ನಾರ್ದರ್ನ್ ಕರ್ನಾಟಕ ಅಂತ ಬರೀತೀರಾ. ಸೊ ಮೇ ಬಿ ಯು ವಿಲ್ ಡ್ರಾ ಒನ್ ಮ್ಯಾಪ್ ಅಂಡ್ ಶೋ ದಿಸ್ ಇಸ್ ನಾರ್ದರ್ನ್ ಕರ್ನಾಟಕ. ಇಲ್ಲ ಮ್ಯಾಪ್ ನನಗೆ ಬರೆಯಕ್ಕೆ ಬರಲ್ಲ ಸರ್, ನೋ ಇಶ್ಯೂಸ್, ಸಿಂಪ್ಲಿ ಯು ವಿಲ್ ಸೆ ನಾರ್ದರ್ನ್ ಕರ್ನಾಟಕ ಇನ್ ದ ಡಿಸ್ಟ್ರಿಕ್ಟ್ಸ್ ಆಫ್ ಕೊಪ್ಪಳ, ಕಲಬುರಗಿ, ಯಾದಗಿರಿ, ರಾಯಚೂರು ಎಕ್ಸೆಟ್ರಾ ಅಷ್ಟು ಬರ್ದು ಬಿಟ್ಬಿಡ್ತೀರಾ. ದೆನ್ ಯು ವಿಲ್ ಸೆ causes 1 2 3 4 5. Then you will write solutions 1 2 3 4 5. The moment I see this question, I don't know what you have written, whether it is the Koppala, Kalburgi, Badu, Chikbadapura, Kolara, Mysuru bardidru, I don't know, but all that I see is there is one definition, there is one causes, one solution. Okay, alage question demand eno, what do you understand by the term regional disparity, what are the causes of regional disparity, what are the solutions. So definition kottidane, causes bardidane, solutions bardidane, ಅದಕ್ಕೆ ಅಂಡರ್ಲೈನ್ ಮಾಡಿದಾನೆ, ಸಬ್ಹೆಡಿಂಗ್ಸ್ 1 2 3 4 5 ಕೊಟ್ಟಿದಾನೆ. ಸಿ ಪ್ರೆಸೆಂಟೇಷನ್ ಇಸ್ ಡನ್, ಸ್ಟ್ರಕ್ಚರ್ ಇಸ್ ಡನ್. ಇವೆರಡೂ ಸೂಪರ್ ಆಗಿದ್ರೆ ದೆನ್ ಐ ವಿಲ್ ರೀಡ್ ಯುವರ್ ಆನ್ಸರ್. ಓಕೆ, ರೀಜನಲ್ ಡಿಸ್ಪ್ಯಾರಿಟಿ ಡೆಫಿನೇಷನ್ ಕೊಟ್ಟಿದ್ದಾನೆ, ಅಲ್ಲಿ ಏನ್ ಬರ್ದಿದ್ದಾನೆ, ಇನ್ ವಾಟ್ ವೇ ವಿ ಆರ್ ಸೀಯಿಂಗ್ ರೀಜನಲ್ ಡಿಸ್ಪ್ಯಾರಿಟಿ ಇನ್ ದ ಡಿಸ್ಟ್ರಿಕ್ಟ್ಸ್ ಆಫ್, ಅವಾಗ ಕರೆಕ್ಟ್ ಆಗಿದ್ಯಾ ಕಂಟೆಂಟು, ಕೋಲಾರ ಬರ್ದಿದ್ದಾನ, ಕಲಬುರಗಿ ಬರ್ದಿದ್ದಾನ, ದಟ್ ಈಸ್ ವೆನ್ ಐ ಆಮ್ ಗೋಯಿಂಗ್ ಟು ಸಿ. ಸೊ ಬಟ್ ಈ ತರ ಬರೆಯಬಹುದು, ಸುಮ್ಮನೆ ನಾ ಏನೋ ಡೆಫಿನೇಷನ್ ಬರೆದ್ಬಿಟ್ಟು ಮಧ್ಯೆ ಎಲ್ಲ ಹಿಂಗ್ ತುಂಬಿಸ್ಬಿಟ್ಟು ಹಿಂಗೆಲ್ಲ ಅಂಡರ್ಲೈನ್ ಮಾಡಿದ್ರೆ ದ ಎವ್ಯಾಲ್ಯೂಟರ್ ಇಸ್ ನಾಟ್ ಇವನ್ ಇಂಟ್ರೆಸ್ಟೆಡ್ ಟು ಸಿ ಯುವರ್ ಆನ್ಸರ್ ಸ್ಕ್ರಿಪ್ಟ್ಸ್. ಆರ್ ಯು ಗೆಟಿಂಗ್ ಇಟ್ ಸರ್? Yes, sir. Yes, sir. ಅಲ್ವಾ? ಸೆಕೆಂಡ್ಲಿ, ವೆನ್ ಯು ರೀಡಿಂಗ್ ಎ PDF, say ಒಂದು 200 page PDF, 400 page PDF ನೀವು ಓದ್ಬೇಕಾದ್ರೆ you have to scroll through every page and read that one. So do you have the same attention to read every page or will simply keep on scroll ಮಾಡ್ಕೊಂಡು ಹೋಗ್ತೀರಾ ಫಾಸ್ಟ್ ಆಗಿ? ಸರ್ 300 page PDF ಇದೆ, ಕಂಟಿನ್ಯೂಸ್ ಆಗಿ ಓದ್ಬೇಕು, ಅದನ್ನ ಸ್ಕ್ರಾಲ್ ಮಾಡೋದಕ್ಕೆ ಪೇಷನ್ಸ್ ಇರುತ್ತಾ? ಫಾಸ್ಟ್ ಆಗಿ ಸ್ಕ್ರಾಲ್ ಮಾಡ್ಕೊಂಡು ಹೋಗ್ತೀರಾ ಹೋಗ್ತಾ ವಿತ್ ಟೈಮ್? No patience. ಫಾಸ್ಟ್ ಆಗಿ Yes, sir. ಹೋಗ್ತೀರಾ? So now imagine the evaluator who is in his late 40s or late 50s going through your copy, which is scanned copy on a computer screen, scrolling page by page. Do you think by writing random answer with bad handwriting, not presenting properly, do you think you will be able to catch his attention when he's scrolling your paper, who is in his late 40s and his 50s? Are you getting my, like what I'm trying to say, sir? Yes, sir. Yes, sir. ಸೊ ಇವಾಗ ಅವ್ನಿಗೆ ಏನ್ ಮಾಡ್ಬೇಕು ನಾವು, ಯು ಹ್ಯಾವ್ ಟು ಮೇಕ್ ಹಿಸ್ ಜಾಬ್ ಈಸಿ. ಎವ್ಯಾಲ್ಯೂಯೇಟರ್ಗೆ ಎವ್ಯಾಲ್ಯೂಯೇಷನ್ ಪ್ರಾಪರ್ ಆಗಿ ಮಾಡಿ ನಿಮಗೆ ಮಾರ್ಕ್ಸ್ ಚೆನ್ನಾಗಿ ಕೊಟ್ಟು ನಿಮ್ಮನ್ನ ಸೆಲೆಕ್ಷನ್ ಮಾಡಿಸ್ಬೇಕು ಅಂತ ಏನು ಕಂಪಲ್ಸರಿ ಇಲ್ಲ. ಹಿ ಇಸ್ ನಾಟ್ ಗೋಯಿಂಗ್ ಟು ಗೆಟ್ ಎನಿಥಿಂಗ್ ಬೈ ಗಿವಿಂಗ್ ಯು ಗುಡ್ ಮಾರ್ಕ್ಸ್ ಅಂಡ್ ಮೇಕಿಂಗ್ ಯು ಆನ್ ಆಫೀಸರ್. ಕರೆಕ್ಟ್ ಅಲ್ವಾ ಸರ್? Yes, sir. ಸೊ ವಾಟ್ ಡು ವಿ ವಾಂಟ್? ವಿ ವಾಂಟ್ ಹಿಸ್ ಜಾಬ್ ಟು ಬಿ ಈಸಿ. ಹೌ ವಿಲ್ ಯು ಮೇಕ್ ಹಿಸ್ ಜಾಬ್ ಈಸಿ? ಡಿಮ್ಯಾಂಡ್ ಆಫ್ ದಿ ಕ್ವಶನ್ ಏನಿದೆ ನಾನು ನೋಡ್ತೀನಿ. ದ ಮೊಮೆಂಟ್ ಐ ಸಿ ಡಿಮ್ಯಾಂಡ್ ಆಫ್ ದಿ ಕ್ವಶನ್, ಅವನು ಎಷ್ಟು ಪಾರ್ಟ್ ಕೇಳಿದಾನೆ, 1 part ಕೇಳಿದಾನ, 2 part ಕೇಳಿದಾನ, 3 part ಕೇಳಿದಾನ. ಸೊ ಇಫ್ ದ ಕ್ವಶನ್ ಇಸ್ ಲೈಕ್ ರೈಟ್ IT ಪಾಲಿಸಿ ಆಫ್ ಕರ್ನಾಟಕ, I4 ಪಾಲಿಸಿ ಆಫ್ ಕರ್ನಾಟಕ ಅಂತ ಕೊಟ್ಟಿದ್ರೆ
First, what I would expect in this one, I4 andre ಏನು, IT services, etc. on definition. The IT in I4 stands for IT services, etc., etc. This policy was introduced in Karnataka in 2015. This aims to bring in so and so on ಕೊಟ್ಬಿಟ್ಟು next the features of this policy are 1 2 3 4 5 6 7 8 9 10. ನನ್ನ ಕೆಳಗಡೆ ಒಂದು ಕನ್ಕ್ಲೂಷನ್. ಸೊ ಈ ತರ ಮಾಡಿದ್ರೆ ದ ಮೂಮೆಂಟ್ ಈ ಸೀಸ್ ದಿಸ್ ಹೀಲ್ ಎವ್ಯಾಲ್ಯೂಯೇಟ್ ಟಕ್ ಟಕ್ ಅಂತ ಮಾರ್ಕ್ಸ್ ಕೊಡ್ತಾನೆ. ಸೊ ದ ಮೂಮೆಂಟ್ ವಿ ಡು ನಾಟ್ ಡೂ ದಟ್ ಒನ್, ಏನೇನೋ ಅಲ್ಲ ಜಂಕ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಬಂದು ಇನ್ನೇನೋ ಕೊನೆಗೆ ಎಂಡ್ ಮಾಡಿದ್ರೆ ಹಿ ನಾಟ್ ಬಿ ಇಂಟ್ರೆಸ್ಟೆಡ್ ಟು ಗಿವ್ ಯು ದ ಮಾರ್ಕ್ಸ್. ಸೊ ಹೌ ಡು ಯು ಕನ್ವರ್ಟ್ 5 to 5.5, 6 to 6.5 ಅಂತ ಅಂದ್ರೆ ಬೈ ಮೇಕಿಂಗ್ ದ ಜಾಬ್ ಆಫ್ ದ ಎವ್ಯಾಲ್ಯೂಯೇಟರ್ ಈಸಿ. ಹೌ ಡು ಯು ಮೇಕ್ ಜಾಬ್ ಆಫ್ ದ ಎವ್ಯಾಲ್ಯೂಯೇಟರ್ ಈಸಿ? By addressing every part of the question separately. If there are 2 parts, answer them separately. If there are 3 parts, answer them separately. If they ask like what do you understand by the term define, ಕ್ಲಾಸಿಫೈ ಈ ತರ ಕೊಟ್ಟಾಗ ದೇ ವುಡ್ ಎಕ್ಸ್ಪೆಕ್ಟ್ ದಟ್ ಡೆಫಿನೇಷನ್ ಅಂದ್ರೆ ಸ್ಟಾರ್ಟಿಂಗ್ ಎಲ್ಲ ಬಂದ್ಬಿಡ್ಬೇಕದು. ವಾಟ್ ಅಂತಂದ್ರೆ ಓಪನಿಂಗ್ ಸ್ಟೇಟ್ಮೆಂಟ್ ಅಲ್ಲೇ ಬಂದ್ಬಿಡ್ಬೇಕದು. ನೀವೆಲ್ಲೋ ಇಂಟ್ರೊಡಕ್ಷನ್ ಎಲ್ಲ ಏನೋ ಒಂದು ಸುತ್ತಿ ಎಲ್ಲ ಬಳಸಿ ಮಾತಾಡಿ ಲಾಸ್ಟ್ ಅಲ್ಲಿ ಎಲ್ಲೋ ಇಲ್ಲೊಂಚೂರು ಇಂಟ್ರೊಡಕ್ಷನ್ ಡೆಫಿನೇಷನ್ ಕೊಟ್ರೆ ಹಿ ಇಸ್ ನಾಟ್ ಇಂಟ್ರೆಸ್ಟೆಡ್ ಟು ರೀಡ್ ದಟ್ ಒನ್. ಹಿಟ್ ದ ಬುಲ್ ಸೈ, ಗೆಟ್ ದಿ ಆನ್ಸರ್, ಗೆಟ್ ಔಟ್ ಆಫ್ ಇಟ್ ಅಷ್ಟೇ. ಬಿಕಾಸ್ ಯು ಡೋಂಟ್ ಹಾವ್ ದಟ್ ಮಚ್ ಆಫ್ ಎ ಟೈಮ್. 20 ಕ್ವಶನ್ 180 ನಿಮಿಷ. ಸೊ ಅಪ್ರಾಕ್ಸಿಮೇಟ್ಲಿ ಒಂದು ಕ್ವಶನ್ಗೆ 9 ನಿಮಿಷ. ಸೊ ಬೇರೆ ಟೈಮ್ ವೇಸ್ಟ್ ಸೈನ್ ಹಾಕೋದು ಬುಕ್ ಎಲ್ಲ ಮಾಡೋದೆಲ್ಲ ತೆಗೆದಾಕ್ರೆ 170 ನಿಮಿಷ. ಸೊ 9 ನಿಮಿಷನೂ ಸಿಕ್ಕಲ್ಲ. 8-8.5 ನಿಮಿಷದಲ್ಲಿ ಯು ಹ್ಯಾವ್ ಟು ರೀಡ್ ದ ಕ್ವಶನ್, understand the demand of the question, frame an answer in your mind, then put your pen on the paper and finish the answer in 8 minutes and then get out of that question. Correct alva? So we don't have time to waste. So ಕ್ವಶನ್ ಗೊತ್ತಿರಬೇಕು, ನೋಡಿದ ತಕ್ಷಣ ಏನ್ ಬರೀಬೇಕು ಡಿಸೈಡ್ ಮಾಡಬೇಕು, ಆನ್ಸರ್ ಬರ್ದು ಆಚೆ ಬರಬೇಕು. ದಟ್ ಈಸ್ ವೈ ದ ರೈಟಿಂಗ್ ಪ್ರಾಕ್ಟೀಸ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು. ಬಿಕಾಸ್ ಸ್ಟಾರ್ಟಿಂಗ್ ಅಲ್ಲಿ ಏನಾಗುತ್ತೆ, ನಾವು ಏನೇನೋ ಬರೀತಾ ಇರ್ತೀವಿ. ಸೊ ಆಸ್ ವಿ ಪ್ರೊಸೀಡ್ ಸ್ಲೋಲಿ ಅಂಡ್ ಸ್ಲೋಲಿ ಯು ವಿಲ್ ಗೆಟ್ ಟು ನೋ ಓಕೆ ಇದೆಲ್ಲ ವೇಸ್ಟ್, ಕ್ವಶನ್ ಏನ್ ಕೇಳ್ತೀವಿ ಅಷ್ಟೇ ಬರೀಬೇಕು. ಸೊ ವಿ ವಿಲ್ ಟ್ರೈ ಟು ಟ್ರಿಮ್ ಔಟ್ ಆಲ್ ದಿ ಅನ್ವಾಂಟೆಡ್ ಡೇಟಾ. ದ ಡೇ ವಿ ಟ್ರಿಮ್ ಔಟ್ ಆಲ್ ದಿ ಅನ್ವಾಂಟೆಡ್ ಡೇಟಾ, ಯುವರ್ ಆನ್ಸರ್ ಇರುತ್ತೆ ಅಕಾರ್ಡಿಂಗ್ ಟು ದ ಡಿಮ್ಯಾಂಡ್ ಆಫ್ ದಿ ಕ್ವಶನ್ ಇರುತ್ತೆ, ಪ್ರಾಪರ್ ಆಗಿರುತ್ತೆ, ಸ್ಟ್ರಕ್ಚರ್ಡ್ ಆಗಿ ನೀಟಾಗಿ ಆಚೆ ಬರುತ್ತೆ. ಕ್ಲಿಯರಾ ಸರ್? Yes, sir. Yes, sir. ಸೊ ದಿಸ್ ಯು ಹ್ಯಾವ್ ಟು ಡೂ ಸರ್. ಅಂಡ್ ದೆನ್ ನೆಕ್ಸ್ಟ್ ಬಂದು ಯುವರ್ ಸಿಲೆಬಸ್. ಸಿಲೆಬಸ್ ಅಂತ ತಗೊಂಡ್ರೆ ದೇ ಹ್ಯಾವ್ ನಾಟ್ ಗಿವನ್ ಮಚ್ ಆಫ್ ಎ ಸಿಲೆಬಸ್ ಹಿಯರ್. ಸ್ಕ್ರೀನ್ ಕಾಣಿಸ್ತಾ ಇದೆ ಅಲ್ವಾ? ಹಲೋ, ಕಾಣಿಸ್ತಿದೆ ಸರ್. yes sir. So this is your GS syllabus, what they have mentioned. Like they have simply said like the modern history of India, Indian culture, special reference to history and culture of Karnataka, or current affairs. Idistunu like current affairs, idu bandu statistics and graphs and diagrams. Second paper ತಗೊಂಡ್ರೆ polity ಇದೆ, economy ಇದೆ, geography ಇದೆ. Polity, economy, geography, science and tech. So paper 2 is basically 4 topics. Paper 1 is more of history. So what I would want you to do ಅಂತಂದ್ರೆ take a printout of this KA syllabus copy. Okay. Hello. Yes, sir. So So, KA KA syllabus copy. quotas to ಓದ್ಬೇಕಾ ಸರ್ ಇದಕ್ಕೆ? No, that's what I'm taking, madam. I'm coming there only. See, KA syllabus copy ತಗೊಂಡು try to get out printout of this one. Paper 1, section 1. Okay. ಇಲ್ಲ ನಾನೇ ಬೇಕಾದ್ರೆ ಒಂದು PDF ಶೇರ್ ಮಾಡ್ತೀನಿ ನಿಮಗೆ, ಹೈಲೈಟಿಂಗ್ ದ ಸೆಕ್ಷನ್ಸ್ ವಿಚ್ ಯು ನೀಡ್ ಟು ರೀಡ್ ಅಂತ ಹೇಳಿ. ಸಿ ಬಿಕಾಸ್ ಇಫ್ ಯು ಲುಕ್ ಅಟ್ ದಿ ಸಿಲೆಬಸ್, ಸೇ ಫಾರ್ ಎಕ್ಸಾಂಪಲ್ ದಿಸ್ 2017 ನಿಮ್ಮ ಎಕ್ಸಾಮ್ ಆಗಿರೋದು. The rule of commissioners brought the process of modernization in princely state. Substantiate your viewpoint. Critically analyze the Christian missionaries' contribution to education. Explain the different stages of unification. So commissioner, Christian, unification. See KA syllabus ತಗೊಂಡ್ರೆ, see activities of Christian missionaries in India. Commissioners rule in Karnataka. Unification of Karnataka. Same paper I'll continue. Philosophy of Gram Swaraj and Bhudana, Sufi saint, and then Hinduism. So Gram Swaraj, Sufi and Hinduism. See, Sufi and then Gram Swaraj section 2 will birth. Yeah, Gram Swaraj, Bhudana, and then Hinduism. Hindutva and patriotism. Maybe you can compare that one to Hinduism changing phases. And then art and architecture of Hoysala, nationalism in Karnataka. See, from Hoysala to Chalukya Satilella irutte. Illide, from Hoysalas to Kadambas to Hoysalas, and then art and architecture. Illide, this one. Social cultural developments of spread of this one. So easily you'll see everything here only. See paper 3 ನೀವು ಮೊನ್ನೆ ಆಗಿರೋ 2020 ತಗೊಂಡು ಸೇಮ್ ಥಿಂಗ್. Women emerged as a freedom movement. Women in Karnataka Indian history ಬಂದೇ ಬರ್ತದೆ. Backward class movement in the princely state of Mysuru. See if you look at syllabus copy, ಇಲ್ಲೇ ಇದೆ. See backward class movement and Miller committee. Are you getting it, sir? Yes, sir. Hello. Yeah. So if you look at your SAT syllabus ತಗೊಂಡ್ರೆ, history is majorly paper 1, section 1 of KS. ಅಷ್ಟು ಓದಿದ್ರೆ ಮೆಜಾರಿಟಿ ಇಸ್ ಕವರ್ಡ್. ಪಾಲಿಟಿ
paper 2 section 2. Polity is paper 2 section 2. Economy is paper 1 section 3. Geography is paper 2 section 1. So science and technology will be your paper 3 section 1 and 2 ಬರುತ್ತೆ, ಬಟ್ ಅದಷ್ಟು ಬೇಡ ನಮಗೆ. ಸೊ ತುಂಬಾ ಜಾಸ್ತಿ ಇರುತ್ತೆ ಅದರಲ್ಲಿ. ಐ ವಿಲ್ ಟ್ರೈ ಟು ಹೈಲೈಟ್ ವಾಟ್ ಎವರ್ ಇಸ್ ನೀಡೆಡ್. ಸೊ ಈ ಸೆಕ್ಷನ್ಸ್ ನ ಇಫ್ ಯು ಕವರ್ ಅಂತ ಅಂದ್ರೆ ಮೋಸ್ಟ್ ಆಫ್ ದಿ ಸಿಲೆಬಸ್ ಇಸ್ ಕವರ್ಡ್ ಫಾರ್ ಯುವರ್ ಎಸಿ ಸ್ಯಾಡ್. ಸೊ ಇದ್ರಲ್ಲಿ ನಮ್ಗೆ ಯಾವ್ದು ಬೇಕೋ ಅದನ್ನ ಚೆರಿ ಪಿಕ್ ಮಾಡ್ಕೊಂಡು ವಿಲ್ ಟ್ರೈ ಟು ಫಿನಿಶ್ ಆಫ್ ಆಸ್ ಮಚ್ ಆಸ್ ಪಾಸಿಬಲ್. ಓಕೆನಾ ಸರ್? Yes, sir. Yes, sir. ಸೊ ದಿಸ್ ವಿ ವಿಲ್ ಬಿ ಡೂಯಿಂಗ್. ಸೊ ನಾನು ಏನ್ ಟಾಪಿಕ್ ಮಾಡ್ಕೊಡ್ತೀನಿ ಆ ಟಾಪಿಕ್ ನ ಐ ವಿಲ್ ಟ್ರೈ ಟು ಕವರ್ ದಟ್ ಒನ್. ಆ ಟಾಪಿಕ್ ಗೆ 4-5 ಕ್ವಶನ್ಸ್ ಕೊಟ್ಟು ಅದನ್ನ ಬರ್ಸೋಣ. ಪ್ಲಸ್ KAS PYQs ಏನಿದೆ ವಿಚ್ ಎವರ್ ಇಸ್ ರಿಲೆವೆಂಟ್ ಟು ಯುವರ್ ಟಾಪಿಕ್ ಫ್ರಮ್ ಸ್ಟಾರ್ಟಿಂಗ್ ಫ್ರಮ್ 1999 ಟು 2021 ಅವ್ರಿಗೆ ಏನ್ ಪೇಪರ್ಸ್ ಇದೆ KAS ಅದರಲ್ಲಿ ವಾಟ್ ಎವರ್ ಇಸ್ ರಿಲೆವೆಂಟ್ ಫ್ರಮ್ ಟುಡೇಸ್ ಪರ್ಸ್ಪೆಕ್ಟಿವ್. ಸೇ ಫಾರ್ ಎಕ್ಸಾಂಪಲ್ ಮಾನ್ಸೂನ್ ಇರ್ಬೋದು, ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಅಗ್ರಿಕಲ್ಚರ್ ಇರ್ಬೋದು, ಫಾರ್ಮರ್ ಸೂಸೈಡ್ಸ್ ಅಂಡ್ ದ ಸೊಲ್ಯೂಷನ್ ಟು ಫಾರ್ಮರ್ ಸೂಸೈಡ್ ಇರ್ಬೋದು. ಈ ತರ ಜನರಿಕ್ ಕ್ವಶನ್ಸ್ ಏನಿದೆ ಅದನ್ನ ರಿಮೈನಿಂಗ್ ಡೇಸ್ 2-3 ಡೇಸ್ ಏನು ವಾಟ್ ಎವರ್ ವೆನ್ ವಿ ಡು ನಾಟ್ ಹ್ಯಾವ್ ಕ್ಲಾಸ್ ಆವತ್ತು ಜನರಿಕ್ ಕ್ವಶನ್ಸ್ ಕೊಡ್ತೀನಿ ಒಂದಷ್ಟು. ಸೊ ದಟ್ ಯು ಕ್ಯಾನ್ write them, so that at the end of the day 300-350 questions with their answer key with your written answers also we will be having, and you will be able to write a better answer in the examination. Okay na sir? Yes, sir. Yes sir. So if you people have any questions you can ask me sir. So I have explained what will be my approach to GS and all. ಇಲ್ಲ ಇನ್ನೇನ ಬೇಕು ಸರ್ ನಮಗೆ GS ಗೊತ್ತಿಲ್ಲ, ಇಲ್ಲ ಇನ್ನೊಂಚೂರು ಬೇಕು, ಇನ್ನೇನ ಬೇಕು ಅಂದ್ರೆ you can suggest. I will try to add them also. ಇಲ್ಲ ಇನ್ನೇನ ಡೌಟ್ ಇದ್ರೆ you can ask me. Sir, Yes ma'am. what about this numerical part in GS paper, sir? GS paper numerical part I will try to do something but not everything, because GS ನಿಮಗೆ ನೀವೇ ಓದಿರ್ತೀರಲ್ಲ, you people know Yes. most of mean meridian and all ನೀವೆಲ್ಲ Yes. ಓದೇ ಓದ್ತಿರಲ್ಲ. Yes, sir. ಹಾ ಎನಿವೇ ಅದೆಲ್ಲ ಓದಿರ್ತೀರ. ಮೇ ಬಿ ಪೈ ಚಾರ್ಟ್ ಬಾರ್ ಚಾರ್ಟ್ ಬೇಕಾದ್ರೆ we will try to do something. Okay, sir. Some part of pie chart and bar chart we can do, but it's easy only. ಅಲ್ಲೇನು ಕಷ್ಟ ಏನು ಕೊಟ್ಟಿಲ್ಲ. as of far I can see even I can solve them ಅಂತ ಅನಿಸ್ತು ನಂಗೇನೋ. I mean ನಿಮ್ಮ ಸ್ಟಾಟಿಕ್ ಪೇಪರ್ ಅಲ್ಲಿ ಕೊಟ್ಟಿರೋ ಗೊತ್ತಿಲ್ಲ. From what I saw in these papers it was okay, easily doable. ಏನು ಅಷ್ಟೊಂದು ಕಷ್ಟ ಏನು ಕೊಟ್ಟಿಲ್ಲ. Simple 1000 rupees success discount 10%, 15% are offered. What is this and all we can do like SLC level mathematics ಅಷ್ಟೇ ಇಲ್ಲಿರೋದು. Okay, ಏನು sir. ಅಷ್ಟು ದೊಡ್ಡದಾಗಿ ಏನು ಕೊಟ್ಟಿಲ್ಲ. ಲೈಕ್ ಸಿಂಪಲ್ ಆವರೇಜಸ್, ಮೀನು, ಮೆರಿಡಿಯನ್, ಮೋಡು, ದಿಸ್ ಅಂಡ್ ಆಲ್ ವಿ ಕ್ಯಾನ್ ಡು. ನೋ ಇಶ್ಯೂಸ್. ಇದು ಬೇಕಾದ್ರೆ ಒಂದಿನ ಬೇಕಾದ್ರೆ ಮಾಡೋಣ. Okay, sir. Small class ತಗೊಳ್ಳೋಣ. ನೋ ಇಶ್ಯೂಸ್, ವಿ ಕ್ಯಾನ್ ಡು ಇಟ್ ಸರ್. Okay, sir. Thank you. I'll share question and answers ಬೇಕಾದ್ರೆ. Okay, Like sir. this and all used to come in UPSC long ago when we had UPSC ನಲ್ಲಿ this paper, this was GS only. So ಇದಕ್ಕೆ I'll share the notes, ಈ ಫಾರ್ಮುಲಾ ನೋಟ್ಸ್ ಪ್ಲಸ್ ಬೇಸಿಕಲಿ ಸಿ ಇದನ್ನ ನೀವು ಸಾಲ್ವ್ ಮಾಡ್ತೀರಾ. ಇಟ್ಸ್ ನಾಟ್ ದಟ್ ಯು ಡೋಂಟ್ ನೋ. ಸಿ ಇಫ್ ಸಿಂಪಲ್ ಕ್ವಶನ್ ಕೊಟ್ಟಾಗ ಎ ವೆಹಿಕಲ್ ಇಸ್ ಗೋಯಿಂಗ್ ಅಟ್ 60 ಕಿಲೋಮೀಟರ್ for 4 hours, what is the total distance traveled, ಈ ತರ ಸಿಂಪಲ್ ಆಗಿ ಕೊಡ್ತಾನೆ. ಬಟ್ ವಿ cannot simply write like 60 into 40 is equal to 240 ಅಂತ ಬದಲು ನಮಗೆ ಮಾರ್ಕ್ಸ್ ಬರಲ್ಲ. We have to write like total distance traveled is equal to total time taken into total speed of the vehicle per hour. Distance is equal to time into speed is equal to 4 into 60 is equal to 240 kilometer. See ಆ ಯೂನಿಟ್ಸ್ ಬರ್ದು, ಹವರ್ ಬರ್ದು, ಆರ್ ಯು ಗೆಟಿಂಗ್ ಇಟ್ ಸರ್? Yes, sir. ಇದಕ್ಕೆ ಮಾರ್ಕ್ಸ್ ಬರೋದು. ಲೆಕ್ಕ ಎಲ್ಲರೂ ಸಾಲ್ವ್ ಮಾಡ್ತಾರೆ, ಅದೇನ್ ದೊಡ್ಡ ತೊಂದರೆ ಇಲ್ಲ. ಬಟ್ ವೇರ್ ವಿಲ್ ಯು ಲೂಸ್ ದ ಮಾರ್ಕ್ಸ್, ವೆದರ್ ಯು ಆರ್ ಫಾಲೋಯಿಂಗ್ ದ ಪ್ರಾಪರ್ ಸ್ಟೆಪ್ಸ್ ಆರ್ ನಾಟ್, ದ ಪ್ರೆಸೆಂಟೇಷನ್. ಸೊ ದಟ್ ಈಸ್ ವೇರ್ ಯು ಲೂಸ್ ದ ಮಾರ್ಕ್ಸ್. ಸೊ ಇದನ್ನ ಬೇಕಾದ್ರೆ ಐ ವಿಲ್ ಶೇರ್ ಸಮ್ ಆನ್ಸರ್ ಕೀಸ್, ಸೊ ದಟ್ ಯಾವ ತರ ಬರೀಬೇಕು, ಯಾವ ತರ ಹೈಲೈಟ್ ಮಾಡಬೇಕು ಅಂಡ್ ಆಲ್ ವಿಲ್ ಟ್ರೈ ಟು ಲರ್ನ್ ದೆಮ್ ಅಂಡ್ ವಿಲ್ ಸಾಲ್ವ್ ದೆಮ್ ಆಲ್ಸೋ. ಈ ಮೀಡು ಮೆರಿಡಿಯನ್ ಏನ್ ಕೇಳ್ತಾ ಇದಾರೆ ಇದಕ್ಕೆಲ್ಲ ಒಂದಷ್ಟು ಪ್ರಾಬ್ಲಮ್ಸ್ ಬೇಕಾರಲ್ಲ ಅದನ್ನು ಸಾಲ್ವ್ ಮಾಡೋಣ. ದಟ್ ಶುಡ್ ಬಿ ಈಸಿಲಿ ಡೂಬಲ್, ನೋ ಇಶ್ಯೂಸ್. ಬಟ್ ನಿಮ್ಗೆ ಕ್ಯಾಲ್ಕುಲೇಟ್ ಅಲೋ ಇರೋದಿಲ್ಲ. ಸೊ ಒಂಚೂರು ಯು ಹ್ಯಾವ್ ಟು ಪುಟ್ ಸಮ್ ಎಫರ್ಟ್ಸ್. Okay, sir. ಡನ್. ನೆಕ್ಸ್ಟ್ ಸರ್. Sir, one more thing, sir. Sir, How to study geography economic ಮಾಡ್ತೀರಾ, sir? survey, sir? ಎಕನಾಮಿಕ್ ಸರ್ವೆ ನಾನು ಕ್ಲಾಸ್ ಮಾಡಿದ್ದೀನಲ್ಲ, ದಟ್ ಶುಡ್ ಬಿ. ನಾನು ಬೇಕಾದ್ರೆ ಸರ್ ಕೂಡ ಕೇಳ್ತೀನಿ ನಿಮ್ಗೆ ಆಕ್ಸೆಸ್ ವಿಡಿಯೋ ಕ್ಲಾಸಸ್. Like, what type ಇಲ್ಲ of questions will be framed on that, sir? ಎಕನಾಮಿಕ್ ಸರ್ವೆಯಿಂದ ನಿಮಗೇನು ಕ್ವಶನ್ಸ್ ಏನು ಬಂದಿಲ್ಲ ಮೇಡಮ್. ಐ ಡೋಂಟ್ ಥಿಂಕ್ ಸೊ ದೇ ಆರ್ ಗೋಯಿಂಗ್ ಟು ಆಸ್ಕ್ ಫ್ರಮ್ ಎಕನಾಮಿಕ್ ಸರ್ವೆ. Okay, ಇಲ್ಲ sir. ಅದೇನು ಎಕನಾಮಿಕ್ ಸರ್ವೆ ಬೇಡ. Okay. ಮೇಬಿ ಲೈಕ್ ಇತರ ಪಾಲಿಸೀಸ್ ಲೈಕ್ I4 ಪಾಲಿಸಿ, ಕರ್ನಾಟಕ ಸಮ್ ಅದರ್ ಪಾಲಿಸಿ, ಆ ತರ ಪಾಲಿಸೀಸ್ ಕೇಳಿದ್ದಾರೆ. ಎಕನಾಮಿಕ್ ಸರ್ವೆ ಇಂದ ಐ ಡೋಂಟ್ ಥಿಂಕ್ ಎನಿ ಕ್ವಶನ್ ಇಸ್ ಗೋಯಿಂಗ್ ಟು ಕಮ್ ಫಾರ್ ಯು. Okay, ಕ್ವಶನ್ sir. ಏನು ಬರೋದಿಲ್ಲ. ಝೀರೋ ಕ್ವಶನ್ಸ್. ಎಸ್ ಸರ್. ನೆಕ್ಸ್ಟ್ ಸಮನ್ ಆಸ್ಕಿಂಗ್ ಸಮಥಿಂಗ್. ಹಾ ಸರ್, ಜಿಯೋಗ್ರಫಿ ಮಾಡ್ತೀರಾ ಸರ್? Yes sir, every subject will be taught, everything will be taught. But ಅದೇ ಹೇಳಿದೆ ಅಲ್ವಾ, like that's why I asked you ಒಂದು ಬೇಸಿಕ್ ಅಸಂಪ್ಷನ್ ಇಟ್ಕೊಂಡು we will start from there. ಇವಾಗ ಜಾಗ್ರಫಿ ನಲ್ಲಿ when I say ಮಾನ್ಸೂನ್ ಅಂತ ಅಂದ್ರೆ I assume that you know what is monsoon, and from there I'm going to take it up from there. ಓಕೆ. ಲೈಕ್ ಇವಾಗ ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ವಶನ್ ಯಾವ್ದಿದೆ, ಯಾವ್ದಾನ ಕ್ವಶನ್ ಇದೆ ಅಲ್ಲಿ. ಜಿಯೋಗ್ರಫಿ ಕ್ವಶನ್ ಅಲ್ಲ, ಜಿಯೋಗ್ರಫಿ ಇನ್ ಪೇಪರ್ 4 ಅಲ್ಲ. ಪೇಪರ್ 4 is geography. Functions, review, monetary policies. So highlight I4, health care, poverty,
ಇಲ್ಲ, ಇದ್ರಲ್ಲಿ ಯಾವ್ದು ಜಿಯೋಗ್ರಫಿ ಇಲ್ಲ. ಹಲೋ. ಒಂದೇ ನಿಮಿಷ ಸರ್ ಬಂದೆ. ಎಕ್ಸಾಮ್ ಇಂದ ರೀಜನಲ್ ಅಂಡ್ ಸೀಸನಲ್ ಡಿಸ್ಟ್ರಿಬ್ಯೂಷನ್ ಆಫ್ ರೈನ್ಫಾಲ್ ಇನ್ ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ಸೊ ಐ ಅಸ್ಯೂಮ್ ದಟ್ ವೆನ್ ಐ ಸೇ ದ ಮಾನ್ಸೂನ್ ಕಮ್ಸ್ ಇನ್ ಜೂನ್ ಜುಲೈ ಅಂತಂದ್ರೆ ಐ ಅಸ್ಯೂಮ್ ದಟ್ ಓಕೆ ಇವ್ರಿಗೆ ಜೂನ್ ಜುಲೈ ಅಂತ ಗೊತ್ತು, ಮಾನ್ಸೂನ್ ಯಾಕೆ ಜೂನ್ ಜುಲೈ ಬರುತ್ತೆ ಗೊತ್ತು. ಫ್ರಮ್ ದೇರ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ದ ರಿಮೈನಿಂಗ್ ಥಿಂಗ್ಸ್. ಆರ್ ಯು ಗೆಟಿಂಗ್ ಇಟ್ ಸರ್? ಓಕೆ ಸರ್. Okay, but when I'm taking the syllabus copy ತಗೊಂಡಾಗ I'll be explaining everything here. Like if I'm taking this topic tomorrow, I'll be going with this syllabus copy only. ನಿಮ್ಗೆ ಏನು highlight ಮಾಡ್ಕೊಡ್ತೀನಿ ಆಗ ನಾನು ತಗೊಂಡು ಹೋಗ್ತೀನಿ. When I say unification of Karnataka, I'll explain everything. What is unification? Why we wanted unification? That Karnataka was divided among 20 different principalities. The 20 different principalities came under 5 principalities when we got independence. When Andhra Pradesh was created because of Potti Sriramulu, Vanchu Commission came into existence. Because of Vanchu, Ballari came into Karnataka. After that, death of Potti Sriramulu and other states came into being. Therefore, demand for Karnataka increased. Then the Karnataka came into existence in so and so because of this one. I'll explain every story. But the thing is, I assume that when I say 20 principalities, it was divided under. I cannot say like Kodugu list ಇತ್ತು, ಮದ್ರಾಸ ಲಿಸ್ಟ್ ಇತ್ತು. I assume that ಕರ್ನಾಟಕ ಡಿವೈಡ್ ಆಗಿತ್ತು ಅಂತ ನಿಮಗೆ ಗೊತ್ತಿದೆ. ಮಿಕ್ಕಿದ ಕತೆ ನಾನು ಹೇಳ್ತೀನಿ. ಹಲೋ. ಓಕೆ ಸರ್. ಹಲೋ. ಬಿಕಾಸ್ ಲೈಕ್ ನಾನು ಫುಲ್ ಬೇಸಿಕ್ ಇಂದ ಮಾಡ್ಕೊಂತವ್ರೆ, ಇಟ್ ಇಸ್ ವೇಸ್ಟ್ ಆಫ್ ಟೈಮ್ ಅಂಡ್ ಎನರ್ಜಿ ಫಾರ್ ಬೋತ್ ಆಫ್ ಅಸ್ ಅಲ್ವಾ ಸರ್? ಇದಕ್ಕೆ ರಿಲೆವೆಂಟ್ ಮೆಟೀರಿಯಲ್ ಏನಾದ್ರು ಕೊಡ್ತೀರಾ ಸರ್? ಸರ್ ನಾನು ಏನ್ ಟಾಪಿಕ್ ಮಾಡ್ತೀನಿ ಅದಕ್ಕೆ ನಾನು ಕೊಡ್ತೀನಿ. ಲೈಕ್ 5 ಕ್ವಶನ್ಸ್, ಲೈಕ್ ಟಾಪಿಕ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಕ್ವಶನ್ ಅಂಡ್ ಆನ್ಸರ್ ಓನ್ಲಿ. ಓಕೆ ಸರ್. ಓಕೆ, ಸೊ ರಿಲೇ ಆನ್ ದಟ್ ಅಲ್ವಾ ಸರ್? Yeah, you can rely on that one. Complete ಕೊಡ್ತೀನಿ ನಾನು ಅದು. So ಇವಾಗ like if I am like say for example I'll be dealing with polity majorly. If I am saying like salient features of Indian Constitution ಅಂತ ನಾನು ಕೊಟ್ಟೆ ಅಂದ್ರೆ the questions would be like discuss the salient features of Indian Constitution with special emphasis on equality and fraternity. Or next I'll be saying like salient features of Indian Constitution, discuss the nature and status of salient features of Indian Constitution. So ಈ ತರ like ಒಂದು 4-5 questions ಕೊಟ್ಟು factual analysis ಪ್ಲಸ್ ಕರೆಂಟ್ ಅಪ್ಲಿಕೇಶನ್ ಎರಡು ತರ ಕ್ವಶನ್ಸ್ ಕವರ್ ಮಾಡಿ ಐ ವಿಲ್ ಬಿ ಮೇಕಿಂಗ್ ಎನ್ ಕ್ವಶನ್. ಸೊ ದಟ್ ಈ ಟಾಪಿಕ್ ಮೇಲೆನೆ 3-4 ಕ್ವಶನ್ಸ್ ನೀವು ಓದ್ಬಿಟ್ರೆ ದ ಎಂಟೈರ್ ಟಾಪಿಕ್ ಶುಡ್ ಬಿ ಮೋರ್ ದನ್ ಸಫಿಷಿಯಂಟ್. ಸರ್ ಒಂದು ಡೌಟ್ ಇದೆ ಸರ್. ಅದೇ ಸರ್, ಕೆ ಎಸ್ ಎಕ್ಸಾಮ್ ಬರುತ್ತಲ್ಲ ಸರ್, ಅದರದ್ದು ಲೈಕ್ ಪಾಲಿಟಿ ಜಿಯೋಗ್ರಫಿ ಎಲ್ಲ, ಬಟ್ ಕೆ ಎಸ್ ಅಲ್ಲಿ ಸ್ವಲ್ಪ ಅನಾಲಿಟಿಕಲ್ ಟೈಪ್ ಆಫ್ ಕ್ವಶನ್ಸ್ ಕೇಳ್ತಾರೆ. ನಾವು ಸ್ಯಾಡ್ಗೆ ಅಷ್ಟೊಂದು ಅನಾಲಿಟಿಕಲ್ ಟೈಪ್ ಓದ್ಬೇಕಾ, ಇಲ್ಲಾಂದ್ರೆ ಡೈರೆಕ್ಟ್ ಕ್ವಶನ್ಸ್ ಬರುತ್ತಲ್ಲ ಸರ್, ಆ ಟೈಪ್ ಅಲ್ಲಿ ಓದ್ಕೋಬೇಕಂತ? ಇಲ್ಲ ಸರ್, ಅನಾಲಿಟಿಕಲ್ ಬಿಕಾಸ್ ಇಫ್ ಯು ಸಿ ದಿಸ್ ಪೇಪರ್, see nowhere they are asking straight forward question. They are asking like ಎಲ್ಲಿ ಪೇಪರ್ 3 ನಲ್ಲ ಇದು. ಓಕೆ, quality. See, discuss the composition and functions of women commission in Karnataka. Straight forward question. Indian federal system has provided ಕಮಿಷನ್ ಬಂತು. ವುಮೆನ್ಸ್ ಕಮಿಷನ್ ಬಂತು. ನೆಕ್ಸ್ಟ್ ನಾವು ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್, SC/ST ಕಮಿಷನ್, ಆ ತರ ರಿಲೇಟ್ ಮಾಡ್ಕೊಂಡು ಕವರ್. ಬಟ್ ಸಿ ನೀವು ಹೇಳಿದ್ರಲ್ಲ ಅನಾಲಿಟಿಕಲ್ ಬರುತ್ತೆ ಸರ್ ಅಂತ ಹೇಳಿಸಿ ಎಕ್ಸ್ಪ್ಲೈನ್ ಈಕ್ವಾಲಿಟಿ ಬಿಫೋರ್ ಲಾ ಅಂಡ್ ಈಕ್ವಲ್ ಪ್ರೊಟೆಕ್ಷನ್ ಲಾ, ಡಿಸ್ಕಸ್ ವಿತ್ ರಿಲೆವೆಂಟ್ ಕೇಸ್ ಸ್ಟಡೀಸ್ ಆಲ್ಸೋ. ಸಿ ದಿಸ್ ಇಸ್ ನಾಟ್ ಎ ಫ್ಯಾಕ್ಚುಯಲ್ ಕ್ವಶನ್ ಅಲ್ವಾ, ದಿಸ್ ರಿಕ್ವೈರ್ಸ್ ಅಪ್ಲಿಕೇಶನ್, ದಿಸ್ ಲೈಕ್ ಎ ನೆಕ್ಸ್ಟ್ ಲೆವೆಲ್ ಕ್ವಶನ್ ಓನ್ಲಿ. ಕರೆಕ್ಟ್ ನಾಟ್ ಸರ್? ಎಸ್ ಸರ್, ಐ ಮೀನ್ ಅದ್ರ ಪ್ರಕಾರ ಅಂದ್ರೆ ನಾವು KS ಲೆವೆಲ್ಗೆ ರಿಲೆವೆಂಟ್ KS ಲೆವೆಲ್ಗೆ ಓದ್ಬೇಕು ಸರ್. ಇಟ್ ಈಸ್ ನೆವರ್ ಲೈಕ್ ಚೋಟ ಇದಿಲ್ಲ ಇದು. ಇಟ್ ಈಸ್ ಆನ್ ದಿ ಫುಲ್ ಫ್ಲೆಜ್ಡ್ ಆಗಿ ಓದ್ಕೋಬೇಕು. ಅಂಡ್ ದೆನ್ ಇವಾಗ ಇದು ಅಷ್ಟೇ, ಲೈಕ್ ಐ ವಾಸ್ ಸೀಯಿಂಗ್ ಸಮ್ ಕ್ವಶನ್ where it was like see Article 38 to 51 seeks to establish India an egalitarian society with equal emphasis on individual good and public welfare. Debate the issue in the context of criticism against these articles in Indian Constitution. If I don't know what is Article 38 to 51 ಅಂತಂದ್ರೆ I have to leave that question and come out. Stay alva. Okay sir. See, what define delegated legislation, discuss the factors responsible for the growth of delegated legislation in India, also state the various control exercised over delegated legislation. Only one sir. This looks good. Just screen ಕಾಣಿಸ್ತಾ ಇದೆಯಾ? Yes, sir. Because many times in my GS class students say when I shift from one screen to other screen ಕಾಣಿಸ್ತಾ ಇಲ್ಲ ಅಂತ. So that's why. Yes sir. ಇವಾಗ ಇದಕ್ಕೆ ಏನು ಬರೀಬೇಕು ಅಂತ what do you think sir? ಇವಾಗ ಇದಕ್ಕೆ ಐ ಆಲ್ರೆಡಿ ಟೋಲ್ಡ್ ಯು ಪ್ರೆಸೆಂಟೇಷನ್, ಸ್ಟ್ರಕ್ಚರ್, ಕಂಟೆಂಟ್ ಅಂತ ಹೇಳಿದಿನಲ್ವಾ, ಇದಕ್ಕೆ ಏನು ಬರೀಬೇಕು ಅಂತ ನೀವು ಅನ್ಕೊಂತಾ ಇದ್ದೀರಾ? ಫಸ್ಟ್ ಡಿಫೈನ್ ಮಾಡ್ಬೇಕು ಸರ್ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಅಂದ್ರೆ. ಓಕೆ, ಡಿಫೈನ್ ಡೆಲಿಗೇಟೆಡ್ ಲೆಜಿಸ್ಲೇಷನ್, ಸೂಪರ್. ದೆನ್ ನೆಕ್ಸ್ಟ್ ಬಾಡಿಯಲ್ಲಿ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ಗ್ರೋತ್ ಆಫ್ ಡೆಲಿಗೇಟೆಡ್ ಲೆಜಿಸ್ಲೇಷನ್. ಓಕೆ, ಲೈಕ್
Whatever, 1 2 3 ಹೇಳ್ಬೇಕಾ 4 ಸರ್ 5 ಫ್ಯಾಕ್ಟರ್ಸ್? ಅಲ್ಲ 1 2 3 4 5 ಓಕೆ ಡನ್. ನೆಕ್ಸ್ಟ್ ಇನ್ನೇನು ಬರೀಬೇಕು? The various control exercised over delegated legislation. ಓಕೆ, ಕಂಟ್ರೋಲ್ ಓವರ್ ಡೆಲಿಗೇಟೆಡ್ ಲೆಜಿಸ್ಲೇಷನ್. ಕನ್ಕ್ಲೂಷನ್. Conclusion. Super. So 1 2 3 4 5. Then one conclusion. Super, sir. So ಸಾಕು. So see, question ಅಲ್ಲಿ 3 parts ಇದೆ. Part 1, define, discuss, state the various controls. So you have defined, you have explained the factors, and you have explained the control over delegated legislation. Happy. ಸಾಕು ಸರ್, ಅಷ್ಟೇ. ಇಷ್ಟು ಮಾತ್ರ ನಿಮ್ಗೆ ಗೊತ್ತಿದ್ರೆ ಮೋರ್ ದೆನ್ ಸಫಿಷಿಯಂಟ್. ಸೊ ಏನ್ ಬರೀಬೇಕು, ಹೆಂಗ್ ಬರೀಬೇಕು, ಕ್ಲಿಯರಾ ಸರ್? Yes, sir. Yes, sir. Done. And then in the answer, sir, when you're doing the major subheading, say for example, ಇವಾಗ ತಗೊಳ್ಳೋಣ. Here I'll give the definition. Then factors responsible for this one. So if I say factors ಅಂತ ಬಂದಾಗ ಬರೀತೀನಿ, ಅಂಡರ್ಲೈನ್ ಮಾಡ್ತೀನಿ, I'll write 1 2 3 4 5. But the moment I come to control over delegated legislation ಅಂತ ಬಂದಾಗ, maybe I can make one more subheading here by saying that legislative control. Second subheading would be executive control. Executive. Third heading would be judicial control over delegated legislation. Are you getting it, sir? Yes, sir. Yes, sir. So ಇದಕ್ಕೆ ಯೂಶಲಿ ಲೈಕ್ ಇದೇನು ಲೈಕ್ ರೂಲ್ ಅಂತ ಅಲ್ಲ, ಇನ್ UPSC we follow this one. So I would say KPSC ಕೂಡ you follow ಅಂತ. ಇನ್ SN ನಲ್ಲಿ SN ನಿಮ್ಗಿಲ್ಲ ಬೇಸಿಕಲಿ. ಓಕೆ, ಸಿ whenever you are making main heading ಅಲ್ಲ, it will always be in this manner. ಇವಾಗ ಕ್ವಶನ್ ಅಲ್ಲಿ ಸ್ಟ್ರೈಟ್ ಫಾರ್ವರ್ಡ್ ಈ ತರ ಇದ್ರೆ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ 1 2 3 4 5 you can go ahead. But within that one, if you want like one main heading ಬರುತ್ತೆ, ಅದ್ರಲ್ಲಿ ಮತ್ತೆ ಸಬ್ ಹೆಡಿಂಗ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋಂತಂದ್ರೆ the main heading would be in this manner, the subheading would be in this manner. ಇದರಲ್ಲಿ ಮತ್ತೆ subheading ಮಾಡ್ಬೇಕಂದ್ರೆ it would be either ABCD or it would be either in this manner. Are you getting it, sir? Yes, sir. ಇಷ್ಟು ಬರಲ್ಲ ನಿಮ್ಗೆ ಎಕ್ಸಾಮ್ಗೆ, ಬಟ್ ಸ್ಟಿಲ್ say for example regional disparity in Karnataka ಅಂತ ಬಂದ್ರೆ main subheading would be first one geographical reasons, second subheading would be historical reasons, third subheading would be socio-political reasons. ಸೊ ಈ ತರ ನಾನು ಬರ್ಕೊಂಡಾಗ ಜಿಯೋಗ್ರಫಿಕಲ್ ಅಂತ ಬಂದಾಗ ಡ್ರಾಟ್ ಪ್ರೋನ್ ಏರಿಯಾ, ರೈನ್ ಶಾಡೋ ರೀಜನ್, ಮತ್ತೆ ಸಾಯಿಲ್ ಚೆನ್ನಾಗಿಲ್ಲ. ಹಿಸ್ಟಾರಿಕಲ್ ರೀಸನ್ ಅಂತ ಬಂದಾಗ ಹೈದರಾಬಾದ್ ಕರ್ನಾಟಕ, ಐ ಮೀನ್ ದ ನೆಗ್ಲಿಜೆನ್ಸ್ ಬೈ ದ ನೆಗ್ಲೆಕ್ಟ್ ಬೈ ನಿಜಾಮ್ಸ್ ಆಫ್ ಹೈದರಾಬಾದ್. ನೆಕ್ಸ್ಟ್ ಬಂದು ಏನು ಎಕನಾಮಿಕಲ್ ರೀಸನ್ಸ್ ಅಂತ ಬರೀತೀನಿ, ಫೋರ್ತ್ ಒನ್ ತಗೊಂಡ್ರೆ ಎಕನಾಮಿಕಲ್ ರೀಸನ್ಸ್ ಬಂದ್ರೆ ಇಂಡಸ್ಟ್ರೀಸ್ ಇಲ್ಲ, 6 ರೇಷೋ ಚೆನ್ನಾಗಿಲ್ಲ, ಇನ್ನೇನಿದೆ ಎಜುಕೇಶನ್ ಚೆನ್ನಾಗಿಲ್ಲ, ಲಿಟ್ರಸಿ ರೇಟ್ ಚೆನ್ನಾಗಿಲ್ಲ. ಸಿ ಮೈನ್ ಹೆಡಿಂಗ್ ಅದ್ರಲ್ಲಿ ಮತ್ತೆ 1 2 3 4 5 ಮೈನ್ ಹೆಡಿಂಗ್ ಮತ್ತೆ 1 2 3 4 5. ಸೊ ಈ ತರ. ಸೊ ಇಫ್ ಯು ಡೂಯಿಂಗ್ ಹೆಡಿಂಗ್ಸ್, ಮೈನ್ ಹೆಡಿಂಗ್ ವುಡ್ ಆಲ್ವೇಸ್ ಬಿ ಒನ್, ಮೈನ್ ಸಬ್ ಹೆಡಿಂಗ್ ಬೇಕಾಗಿದ್ರೆ. ಇಲ್ಲ ಸರ್ ಸ್ಟ್ರೈಟ್ ಫಾರ್ವರ್ಡ್ ಆನ್ಸರ್ ಇದೆ, ವಾಟ್ ಆರ್ ದಿ ಕಾಸಸ್ ಫಾರ್ ಪಾವರ್ಟಿ ಇನ್ ಇಂಡಿಯಾ, ಸ್ಟ್ರೈಟ್ ಫಾರ್ವರ್ಡ್ ಬರೀತೀನಿ ಸರ್, ರೈಟ್ 1 2 3 4 5 6 up to 10 however many ever points you want to write. ಇಲ್ಲ ಸರ್ I am dividing them the causes of poverty into economical causes, political causes, socio-political causes, then your main heading would be this one and your sub heading would be in this manner. Is it clear, sir? Hello? Yes, sir. Done, sir. So ಇನ್ನೇನ ಕ್ವಶನ್ಸ್ ಇದ್ರೆ, ಇನ್ನೇನ ನನ್ನ ಕಡೆ ಇನ್ನೇನ ಬೇಕಾದ್ರೆ ಹೇಳಿ ಸರ್. ಸೊ ಐ ಹ್ಯಾವ್ ಸೆಡ್ ಎವ್ರಿಥಿಂಗ್. ಸೊ ಮೇ ಬಿ ಕ್ಲಾಸಸ್ ಐ ವಿಲ್ ಆಸ್ಕ್ ಸರ್ ಫ್ರಮ್ ವೆನ್ ಟು ಸ್ಟಾರ್ಟ್ ಅಂತ. ಸೊ ಐ ಮೇ ಬಿ ವಿಚ್ ಸಬ್ಜೆಕ್ಟ್ ಯು ವಾಂಟ್ ಮಿ ಟು ಸ್ಟಾರ್ಟ್ ಸರ್? ಪಾಲಿಟಿ ಬೇಕಾ, ಹಿಸ್ಟ್ರಿ ಬೇಕಾ, ಯಾವ್ದು ಬೇಕಪ್ಪ? History ಮಾಡೋಣ ಸರ್. ಸರ್ ಹಿಸ್ಟ್ರಿ ಮಾಡೋಣ. ಫೈನ್ ಸರ್. ಸರ್ ಫಸ್ಟ್ ಇದು ಮ್ಯಾಥಮೆಟಿಕ್ಸ್ ಇದೆಯಲ್ಲ ಸರ್ GS ಅಲ್ಲಿ, ಹಾ ಅದ್ರದ್ದು 1-2 ಕ್ಲಾಸ್ ಮಾಡ್ಬಿಟ್ರೆ ನಮ್ಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಸರ್. ಅದು ಏನು ಬರಲ್ಲ ಸರ್, ಅದೊಂದು ಸ್ವಲ್ಪ ಡಿಲೇಮಾ ಇದೆ. ಬಟ್ ದಟ್ ವಿಲ್ ನಾಟ್ ಫೆಚ್ ಮಚ್ ಮಾರ್ಕ್ಸ್ ಅಲ್ಲ. ಒಂದು ಕ್ಲಾಸ್ ಅಲ್ಲಿ ಸ್ವಲ್ಪ ಹೌದು. No, but see, ಇದು ಎಲ್ಲ this is all easy only. Averages, time and work, time and distance, you can do any given day. What I was saying, take the topic first. ಇದು ಮುಗಿಸ್ಕೊಂಡ್ಬಿಡೋಣ, ಇದು ಬರೋದು ಎರಡು ಕ್ವಶನ್. ಬೇಕಾದ್ರೆ ಅದಕ್ಕೆ ನಾನು ನೋಟ್ಸ್ ಟಾಪಿಕ್ಸ್ ಕೊಡ್ತಾ ಬರ್ತೀನಿ ಎವ್ರಿ ಡೇ. ಮೇ ಬಿ ಒನ್ಸ್ ಯು ಸ್ಟಾರ್ಟ್ solve some questions, then we will take up some of these classes. Because the listed price is 1000, successive discount of 10%, 15%. What is the total selling price? Easily we can do 10 into 0.9 into 0.85 ಮಾಡಿದ ಆನ್ಸರ್ ಬಂದ್ಬಿಡುತ್ತೆ. ಸರ್ ನಾನು ಆಕ್ಚುಲಿ CSAT ಪ್ರಿಪೇರ್ ಆಗಿದ್ದೀನಿ, ಸೊ ನೋ ನೀಡ್ ಟು ವರಿ ಅಲ್ವಾ ಸರ್? No need to worry, sir. Easily you will do. ಏನ್ ತಲೆ ಕೆಡಿಸ್ಕೊಳ್ಳೋದೇನಿಲ್ಲ. That's why I'm saying like we first will start these topics ಮುಗಿಸ್ಕೊಂಡ್ಬಿಡೋಣ. ಇದಕ್ಕೆ ಬೇಕಾದ್ರೆ ಡೈಲಿ ನಾನೇ ಒಂದು PDF ಕಳಿಸ್ತೀನಿ ನಿಮ್ ಗ್ರೂಪ್ ಅಲ್ಲಿ, ನಾನು ಶೇರ್ ಮಾಡ್ತಾ ಬರ್ತೀನಿ. ಒಂದಿನ ಅವರೇಜಸ್, ಒಂದಿನ ಟೈಮ್ ಅಂಡ್ ವರ್ಕ್, ಒಂದಿನ ಟೈಮ್ ಅಂಡ್ ಡಿಸ್ಟೆನ್ಸ್, ಅಂಡ್ ದೆನ್ ದಿಸ್ ಮೀನು ಮೆರಿಡಿಯನ್ ಮೋಡ್ಗೆಲ್ಲ ಡೈಲಿ ಒಂದೊಂದು PDF ಹಾಕ್ತಾ ಬರೋಣ, ಇಲ್ಲ ವಾರಕ್ಕೆ ಒಂದೊಂದು PDF ಹಾಕೋಣ, ನೋ ಪ್ರಾಬ್ಲಮ್. ಈಸಿಲಿ ವಿ ವಿಲ್ ಕವರ್ ಆಲ್ ದಿ ಟಾಪಿಕ್ಸ್ ಅಂಡ್ ದೆನ್ ಬಟ್ ಇದನ್ನ ಫಸ್ಟ್ ಮುಗಿಸ್ಕೊಂಡ್ಬಿಡೋಣ. ಓಕೆ ಓಕೆ ಸರ್. ಓಕೆ ಸರ್. ಎಸ್ ಸರ್. ಹಿಸ್ಟ್ರಿ ಸ್ಟಾರ್ಟ್ ಮಾಡಿದ್ರೆ ಬೆಟರ್ ಅನ್ಸುತ್ತೆ ಸರ್ ಫಸ್ಟ್. Fine sir, we'll start with history only, no issues. History we will start, no problem. Yes sir, others? Sir, ಇನ್ನೇನು questions ಇದ್ರೆ you can ask me. Time okay na every day ಸ್ಟಾರ್ಟ್ ಆಗುತ್ತೆ ಸರ್? That's what I'm asking you. Like I'll update with sir. ಅದು ಅಪ್ಡೇಟ್ ಮಾಡ್ತೀನಿ, ನಿಮ್ಮ ಕ್ಲಾಸ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಪ್ಡೇಟ್ ಮಾಡ್ತೀನಿ ಸರ್ಗೆ.
ಸರ್ ಸೈಡ್ ಲೈಕ್ ಟುಡೇ ಒಂದು ಓರಿಯಂಟೇಷನ್ ಕೊಡಿ ಸಾಕು ಅಂತಂದ್ರು. ಸೊ ಐ ಹ್ಯಾವ್ ಗಿವನ್ ಒನ್ ಓರಿಯಂಟೇಷನ್. ರಿಮೈನಿಂಗ್ ಥಿಂಗ್ಸ್ ವಿಲ್ ಸಿ. Okay. When was the last time you people wrote any answer, sir? When was the last time? ಸರ್ ಲಾಸ್ಟ್ ಟೈಮ್ ಅಂದ್ರೆ ನಿನ್ನೆಯಿಂದ ಸ್ಟಾರ್ಟ್ ಮಾಡಿದೀನಿ ಸರ್. ಇಲ್ಲ ನಾವು ಡಿಗ್ರಿಲೇ ಬರ್ತೀವಿ Sir, others? ಸರ್. MBA ಸರ್ 2012 ಲಾಸ್ಟ್. Don't follow last. Okay, after that no one wrote any answer. ಇಲ್ಲ ಸರ್. Super. So, what I want you people to do ಅಂತಂದ್ರೆ sir, pick any question of your choice from these papers. ಇಲ್ಲ ನನಗೆ ಶೇರ್ ಮಾಡು ಅಂದ್ರೆ ನಾನೇ ಜನರಿಗೆ ಕ್ವಶನ್ ಶೇರ್ ಮಾಡ್ತೀನಿ. ಇಲ್ಲ ನಾವು ತಗೊಂತೀವಿ ಸರ್ ಅಂದ್ರೆ ಯು ಕ್ಯಾನ್ ಟೇಕ್ ಎನಿ ಕ್ವಶನ್ ಆಫ್ ಯುವರ್ ಚಾಯ್ಸ್. ಯಾವ ತರ ಮಾಡೋಣ? ನಾನು ಶೇರ್ ಮಾಡ್ಲಾ ಗ್ರೂಪ್ ಅಲ್ಲಿ 3 ಕ್ವಶನ್, ಇಲ್ಲ ನೀವು ತಗೊಂತೀರಾ, ನೀವೇ ಚೆರಿ ಪಿಕ್ ಮಾಡ್ತೀರಾ? ನೀವೇ ಕೊಡಿ ಸರ್. ಓಕೆ. ಸೊ ವಾಟ್ ಐ ವಾಂಟ್ ಯು ಟು ಡೂ ಅಂತಂದ್ರೆ ಸರ್, ಐ ವಿಲ್ ಗಿವ್ ಯು 3 ಕ್ವಶನ್ಸ್. ಓಕೆ, ಓಕೆ ಸರ್. ಗೂಗಲ್ ಮಾಡಿ, ನೋಟ್ಸ್ ಓದಿ, ನಿಮಗೆ ಇಷ್ಟ ಬೇಕಾದ್ರೆ ಚಾಟ್ GPT ಕೊಡ್ತಿರೋ ಯಾವ್ದು ಕೊಡ್ತಿರೋ ಕೊಟ್ಕೊಳ್ಳಿ. ಓಕೆ, ನೀಟಾಗಿ ಒಂದು ಆನ್ಸರ್ ರೆಡಿ ಮಾಡ್ಕೊಳ್ಳಿ. ಓಕೆನಾ ಸರ್? ಓಕೆ ಸರ್. ನೀಟಾಗಿ ಒಂದು ಆನ್ಸರ್ ರೆಡಿ ಮಾಡ್ಕೊಂಡು ಅದನ್ನ 5 ಸತಿ ಬಹ್ಯಾಟ್ ಮಾಡಿ. ಬಟ್ ಒನ್ಸ್ ಯು ಆರ್ ಡನ್ ವಿತ್ ಎವ್ರಿಥಿಂಗ್, ಸಿಟ್ ಫಾರ್ ದ ಎಕ್ಸಾಮ್ ಲೈಕ್ 8 into 3 minutes, 8 into 3, 25 minutes or 30 minutes, ವಾಟ್ ಎವರ್ ಯು ವಾಂಟ್ ಟು ಕೀಪ್. ಆ ತರ ಕೂತ್ಕೊಂಡು ಯು ರೈಟ್ ದಟ್ ಆನ್ಸರ್ ಅಂಡ್ ದೆನ್ ಸಬ್ಮಿಟ್ ಇಟ್. ಆರ್ ಯು ಗೆಟಿಂಗ್ ಇಟ್ ಸರ್? ಎಸ್ ಸರ್. Yes, sir. And then you submit it. So this will tell me like ella given all the data, given all the content, how good is your presentation? Okay, how good is your But presentation? sir, for that your notes is also required, sir. No, that's why I'm telling, like I'm giving you all the data, everything. You use books, whatever you want to use, you use. Ella ನಾನು ಓದ್ಕೊಂಡು ಎಕ್ಸಾಮ್ what is your base level ಅಂತ ನನಗೆ ಗೊತ್ತಾಗಬೇಕಲ್ವಾ? Okay, sir. Okay. So but basically how I want to do ಅಂತಂದ್ರೆ this is not the way, but ಇನ್ನ ಡಿಫರೆಂಟ್ ಆಗಿ ಮಾಡ್ತೀನಿ. ಯೂಶಲಿ ನಾನು KS ಹುಡುಗರಿಗೆ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಜಸ್ಟ್ ಐ ವಿಲ್ ಗಿವ್ ಯು 3 ಕ್ವಶನ್ಸ್. ಇವತ್ತಿಗೆ ನಿನಗೆ ಏನ್ ನಾಲೆಜ್ ಇದೆ ಅದ್ರ ಪ್ರಕಾರ ನಂಗೆ 3 ಆನ್ಸರ್ಸ್ ಬರ್ಕೊಟ್ಬಿಡು. ಸರ್ ನಾನು ಏನು ಓದಿಲ್ಲ, ಇವತ್ತಿಗೆ ಇಫ್ ಯು ರ್ಯಾಂಡಮ್ಲಿ ಮೇಕ್ ಮಿ ಸಿಟ್ ಅಂಡ್ ರೈಟ್ ದಿಸ್ ಕ್ವಶನ್ ಅಂದ್ರೆ ದಿಸ್ ಈಸ್ ಮೈ ಆನ್ಸರ್. ಸೊ ಇದು ಗೊತ್ತಾಗುತ್ತೆ. ಆಫ್ಟರ್ ದಟ್ ಅದೇ 3 ಕ್ವಶನ್ಗೆನೆ ಯು ಡೂ ಆಲ್ ದಿ ಗೂಗಲ್. ನಾನು ಅವಾಗ ಏನ್ ಹೇಳಿದೆ, ಗೂಗಲ್ ಮಾಡಿ, ಬುಕ್ಸ್ ಓದಿ, ಎಲ್ಲ ಮಾಡಿ ಒಂದು ಆನ್ಸರ್ ರೆಡಿ ಮಾಡ್ಕೊಂಡು ಅದನ್ನ ಬಯಾಟು ಮಾಡ್ಕೊಂಡು 30 minutes ಎಕ್ಸಾಮ್ಗೆ ಅಂತ ಕೂತ್ಕೊಂಡು ಸೇಮ್ ಕ್ವಶನ್ಸ್ಗೆ ಮತ್ತೆ ನಂಗೆ ಆನ್ಸರ್ ಬರ್ಕೊಡು. ಸೊ ದಿಸ್ ವಿಲ್ ಟೆಲ್ ಮಿ ಗಿವನ್ ಆಲ್ ದಿ ಡೇಟಾ, ನಿನ್ ಪ್ರೆಸೆಂಟೇಷನ್ ಹೆಂಗಿದೆ, ಓದಿದನ್ನ ನೀನ್ ಎಷ್ಟು ರಿಟೈನ್ ಮಾಡ್ತಾ ಇದೆಯಾ, ರಿಟೆನ್ಷನ್ ಎಷ್ಟಿದೆ ನಿಂದ ಎಕ್ಸಾಮ್ ಹಾಲಲ್ಲಿ, ಇದು ನನಗೆ ಗೊತ್ತಾಗುತ್ತೆ. ಸೊ ಬೈ ಕಂಪೇರಿಂಗ್ ದೀಸ್ ಟು, ದ ಫಸ್ಟ್ ಒನ್ ಅಂಡ್ ದಿ ಸೆಕೆಂಡ್ ಒನ್, ಐ ವಿಲ್ ನೋ ವೆದರ್ ಯುವರ್ ಪ್ರಿಪರೇಷನ್ ಇಸ್ ಪ್ರಾಪರ್ ಆರ್ ನಾಟ್ ಪ್ರಾಪರ್, ವೆದರ್ ಯುವರ್ ಪ್ರೆಸೆಂಟೇಷನ್ ಇಸ್ ಕರೆಕ್ಟ್ ಆರ್ ನಾಟ್ ಕರೆಕ್ಟ್, ವೆದರ್ ವಾಟ್ ಎವರ್ ಯು ಆರ್ ರೀಡಿಂಗ್ ಯು ಆರ್ ಏಬಲ್ ಟು ರಿಕಲೆಕ್ಟ್ ಅಂಡ್ ರಿಮೆಂಬರ್ ಇನ್ ದಿ ಎಕ್ಸಾಮ್ ಹಾಲ್ ಆರ್ ನಾಟ್ ಏಬಲ್ ಟು ರಿಮೆಂಬರ್ ಅಂಡ್ ರಿಕಲೆಕ್ಟ್. ಇವಾಗ ನೀವು ಗೂಗಲ್ ಕೊಟ್ಟರೆ, ಚಾಟ್ GPT ಕೊಟ್ಟರೆ 30 ಪಾಯಿಂಟ್ ಬರುತ್ತೆ. ವೆದರ್ ಆರ್ ಯು ಏಬಲ್ ಟು ಚೆರ್ರಿ ಪಿಕ್ ದ ಮೋಸ್ಟ್ ಇಂಪಾರ್ಟೆಂಟ್ 5 to 8 ಪಾಯಿಂಟ್ಸ್ ಆರ್ ನಾಟ್. ಸೊ ಐ ವಿಲ್ ಗೆಟ್ ಟು ನೋ ಆಲ್ ಆಫ್ ದಿಸ್ ಬೈ ಡೂಯಿಂಗ್ ದಿಸ್ ಎಕ್ಸರ್ಸೈಸ್. ಸೊ ಫಸ್ಟ್ ಡೇ ರ್ಯಾಂಡಮ್ ಆಗಿ ಕೂತ್ಕೊಂಡು ಈ ಕ್ವಶನ್ ಕೊಟ್ಟರೆ ನಂಗೆ ಇದು ಸರ್ ಆನ್ಸರ್. ನೆಕ್ಸ್ಟ್ ಎಲ್ಲ ಕಂಟೆಂಟ್ ಓದಿ ಎಲ್ಲ ಮಾಡಿ 30 ಪಾಯಿಂಟ್ ನ ಫಿಲ್ಟರ್ ಮಾಡಿ ನಾನು ಯಾವ್ದು 5-6 ಪಾಯಿಂಟ್ ಬರೀತೀನಿ. ದಟ್ ವಿಲ್ ಬಿ ದ ನೆಕ್ಸ್ಟ್ ಆನ್ಸರ್. ಸೊ ಬೈ ಕಂಪೇರಿಂಗ್ ದೀಸ್ ಟು ಐ ವಿಲ್ ಗೆಟ್ ಟು ನೋ ವೇರ್ ಯು ಆರ್ ಎಕ್ಸಾಕ್ಟ್ಲಿ. ಇದು ಇದೆ ಇವ್ರ ಪೊಸಿಷನ್, ಇವ್ರಿಗೆ ನಾನು ಈ ತರ ಕೋಚಿಂಗ್ ಕೊಡಬೇಕು, ಇವ್ರಿಗೆ ನಾನು ಈ ತರ ಟ್ರೈನಿಂಗ್ ಕೊಡಬೇಕು. ಐ ಮೀನ್ ಲೈಕ್ ದ ಪರ್ಸನಲೈಸ್ಡ್ ಫೀಡ್ಬ್ಯಾಕ್ ಅಂತೀವಲ್ಲ ನಾವು, ಅದು ನಾನು ಕೊಡೋದಕ್ಕೆ ಈಸಿ ಆಗುತ್ತೆ. ಪಾಠ ಎಲ್ಲರಿಗೂ ಸೇಮೇ ಮಾಡೋಕ್ಕಾಗುತ್ತೆ. ಬಟ್ ವೆನ್ ಐಮ್ ಗಿವಿಂಗ್ ಫೀಡ್ಬ್ಯಾಕ್ ಪರ್ಸನಲೈಸ್ಡ್ ಆಗಿ ಐ ಕ್ಯಾನ್ ಗಿವ್ ದಟ್ ಫೀಡ್ಬ್ಯಾಕ್. ನಿಮ್ಗೆ ಈ ತರ ಇದ್ರಿ, ಮೊದಲು ಇದು ಕಂಟೆಂಟ್ ಮಿಸ್ಟೇಕ್ ಮಾಡ್ತಿದ್ದೀರಾ, ಈ ತರ ಇದ್ರಿ, ಮೇ ಬಿ ಯು ಆರ್ ಗಿವಿಂಗ್ ರಾಂಗ್ ಡೇಟಾ, ಮೇ ಬಿ ಯು ಆರ್ ಚೂಸಿಂಗ್ ದ ರಾಂಗ್ ಪಾಯಿಂಟ್ಸ್. ಇದು ನಮ್ಗೆಲ್ಲ ಗೊತ್ತಾಗ್ತಾ ಬರುತ್ತೆ. ಸೊ ಫಸ್ಟ್ ಈ ತರ ಬರೆದ್ರೆ ಇಟ್ ಇಸ್ ಹ್ಯಾಪಿ. ಕ್ವಶನ್ ಕೊಡ್ತೀನಿ ಇವತ್ತು, ನಾನು ಬೆಳಿಗ್ಗೆ ಬರೆದು ಕಳ್ಸಿಬಿಡೋದು, ಮೇ ಬಿ ನಾಳೆ ಸಾಯಂಕಾಲ, ನಾಡಿದ್ದು ಸಾಯಂಕಾಲದವರೆಗೂ ಟೈಮ್ ತಗೊಂಡು ಎಲ್ಲ ರಿಸರ್ಚ್ ಮಾಡಿ, ಗೂಗಲ್ ಮಾಡಿ, ಮತ್ತೆ ಅದೇ ಕ್ವಶನ್ಸ್ ಬರೆದು ಕಳ್ಸೋದು. ದೆನ್ ಯು ವಿಲ್ ಓನ್ಲಿ ಗೆಟ್ ಟು ನೋ ವೇರ್ ಆರ್ ಯು ಸ್ಟ್ಯಾಂಡಿಂಗ್ ಅಂತ ಹೇಳಿ. ದೆನ್ ಐ ವಿಲ್ ಆಲ್ಸೋ ಎವ್ಯಾಲ್ಯೂಯೇಟ್ ದಟ್ ಅಂಡ್ ಗಿವ್ ದ ಫೀಡ್ಬ್ಯಾಕ್. ಸೊ ಇಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್ ಫಾರ್ ಯು. ಆರ್ ಗೆಟಿಂಗ್ ಇಟ್ ಸರ್? ಎಸ್ ಸರ್. Yes, sir. ಕ್ಲಿಯರ್ ಸರ್, Yes. ಕ್ಲಾಸ್ ಟೈಮಿಂಗ್ ಬಗ್ಗೆ ಹೇಳ್ತಿದ್ರಿ ನೀವು. ಸರ್? ಕ್ಲಾಸ್ ಟೈಮಿಂಗ್ಸ್ ಬಗ್ಗೆ ಮಾತಾಡ್ತಿದ್ರಿ. ಅದೇ ಸರ್, ಐ ವಾಂಟೆಡ್ ಯು ಪೀಪಲ್ ಟು ಟೆಲ್ ಮಿ ಲೈಕ್ ಯಾವ ಟೈಮಿಂಗ್ ಆದ್ರೆ ನಿಮಗೆ ಓಕೆ. ಲೈಕ್ ಮೆನಿ ಆಫ್ ಯು Sir, ಆರ್ ವರ್ಕಿಂಗ್ morning. ಅಂತ ಇರೋದ್ರಿಂದ. So morning class would be better, sir. ಓಕೆ, ಮಾರ್ನಿಂಗ್ ಲೈಕ್ 6 to 7:30 ತಗೊಂಡ್ಬಿಡೋಣ ಆರಾಮಾಗಿ. Yes, sir. ಓಕೆ ಸರ್. Everybody like morning 6 to 7:30 is okay na sir? For Yes, sir. Super, fine sir. So in that case ನಾನು ಬೆಳಿಗ್ಗೆ ತಗೊಂತೀನಿ. Maybe Ravisha sir would be able to take in the evening ಅಂತ ಅನ್ಕೊಂತೀನಿ. But I'll cover only 3 classes a week sir ಅಷ್ಟೇ. ನಂದು 3 days a week ಅಷ್ಟೇ. After that you are free to read your commerce papers. Okay. ಸರ್, ಯಾವ ಡೇಸ್ ತಗೊಂತೀರಾ ಸರ್? ಅದು you people tell me sir. First half ಅನ್ನ ಹೇಳಿ, second half ಅನ್ನ ಹೇಳಿ, ನಿಮ್ಮ ಇಷ್ಟ. ಇಲ್ಲ Monday, Tuesday, Wednesday, ಇಲ್ಲ Thursday, Friday, Saturday. We'll fix that one. ಸುಮ್ಮನೆ ರ್ಯಾಂಡಮ್ ಆಗಿ ಡೇಸ್ ಫಿಕ್ಸ್ ಮಾಡಬಹುದು. 3 days a week ಅಂತ ಫಿಕ್ಸ್ ಆದಾಗ, ಇಲ್ಲ ಆ ಕಡೆ 3 ದಿನ, ಇಲ್ಲ ಈ ಕಡೆ 3 ದಿನ, ವಿಚ್ ಎವರ್ ಯು ವಾಂಟ್.
ಓಕೆ ಸರ್. ಓಕೆ, ಮೇ ಬಿ ಐ ವಿಲ್ ಟಾಕ್ ವಿತ್ ರವೀಶ್ ಸರ್ ಆಲ್ಸೋ, ಅವ್ರು ಯಾವ್ದು ಪ್ಲಾನ್ ಮಾಡಿದ್ದಾರೆ ಅಂತ. ವಿತ್ ದಟ್ ಒನ್ ಐ ವಿಲ್ ಅಕಾರ್ಡಿಂಗ್ಲಿ. ಓಕೆ ಸರ್. ಸರ್ ಇನ್ನೇನ ಬೇಕಪ್ಪ? ಲೈಕ್ ವಾಟ್ ಎಲ್ಸ್ ಯು ಎಕ್ಸ್ಪೆಕ್ಟ್? ಸರ್ ಇದಿದ್ರೆ ಚೆನ್ನಾಗಿರುತ್ತೆ, ಇದಿಲ್ಲ ಅಂದ್ರೆ ಚೆನ್ನಾಗಿರುತ್ತೆ, ಇನ್ನೇನ ಬೇಕಾದ್ರೆ ಹೇಳಿ. ಸರ್ ಆನ್ಸರ್ ಎಲ್ಲ ಇವ್ಯಾಲ್ಯೂಯೇಟ್ ಮಾಡ್ತೀರಾ ಸರ್? ಮೇಡಮ್ ಸರ್ ಆನ್ಸರ್ಸ್ನೆಲ್ಲ ಇವ್ಯಾಲ್ಯೂಯೇಟ್ ಮಾಡ್ತೀರಾ ಸರ್ ಅಂದ್ರೆ ನಾವು ಬರ್ತಿರೋದಿಲ್ಲ? ಆಬ್ವಿಯಸ್ಲಿ ಮೇಡಮ್, ಐ ವಿಲ್ ಎವ್ಯಾಲ್ಯೂಯೇಟ್ ಆಬ್ವಿಯಸ್ಲಿ. ಓಕೆ ಆನ್ಸರ್ ವಿಲ್ ಬಿ ಎವ್ಯಾಲ್ಯೂಯೇಟೆಡ್. ಟೆಸ್ಟ್ ಸೀರೀಸ್ ಇಟ್ ವಿಲ್ ಬಿ ಪ್ಯಾಟರ್ನ್ ಹೆಂಗಿರುತ್ತೆ ಸರ್? ಸರ್ ಟೆಸ್ಟ್ ಸೀರೀಸ್ ಪ್ಯಾಟರ್ನ್ ವಿಚ್ ಟೆಸ್ಟ್ ಸೀರೀಸ್? ಸರ್ ನಾನು ಹೇಳಿದ್ದೀನಲ್ಲ. ಅಲ್ಲ ಸರ್, ಇವಾಗ ಆಕ್ಚುಲಿ ನೀವು ಡೈಲಿ 3 ಕ್ವಶನ್ಸ್ ಕೊಡ್ತೀರಲ್ಲ ಸರ್, ಹಾ ಹಾ ಅದು ಅಷ್ಟೇನಾ ಇಲ್ಲ ಅದ್ರ ಜೊತೆಗೆ ಇನ್ನ ಬೇರೆ? ಅಲ್ಲ, ಸಿ ಐ ಟೋಲ್ಡ್ ಯು Weekly once. ಏನೇ ವೀಕ್ಲಿ ಅದೇ ಕ್ವಶನ್ ಇರುತ್ತೆ, ಬೇರೆ ಕ್ವಶನ್ ಬೇಡ. ಸಿ Okay, sir. ವೀಕ್ಲಿ ಐ Okay, sir. ಸಿ ಡೈಲಿ ಐ ವಿಲ್ ಗಿವ್ ಯು 3 to 4 ಕ್ವಶನ್ ದಟ್ ವಿ ವಿಲ್ ಡೂ ಫಾರ್ 3 days. ದಟ್ ವಿಲ್ ಗಿವ್ ಅಸ್ 12 to 15 ಕ್ವಶನ್ಸ್ ಅಪ್ರಾಕ್ಸಿಮೇಟ್ ಆಗಿ. ಒಂದೊಂದು ಜಾಸ್ತಿ ಆಗುತ್ತೆ, ಒಂದೊಂದು ಕಮ್ಮಿ ಆಗುತ್ತೆ. ಪ್ಲಸ್ ರಿಮೈನಿಂಗ್ 3 days ಏನಿದೆ ಅದ್ರಲ್ಲಿ ನಾನು ಜನರಿಕ್ ಆಗಿ ಒಂದೊಂದು ಕ್ವಶನ್ 2 ಕ್ವಶನ್ ಡೈಲಿ ಶೇರ್ ಮಾಡ್ತೀನಿ. ಸೊ ಓವರ್ ಎ ವೀಕೆಂಡ್, ಓವರ್ ಎ ವೀಕ್ 20-25 ಕ್ವಶನ್ಸ್ ಆಗುತ್ತೆ. ವೀಕೆಂಡ್ ಅಲ್ಲಿ ಐ ವಿಲ್ ಪಿಕ್ ದ ಮೋಸ್ಟ್ ಇಂಪಾರ್ಟೆಂಟ್ 20 ಕ್ವಶನ್ಸ್ ಫ್ರಮ್ ದಿಸ್ ಒನ್. You come to institution and write the test. If you're online student Okay, away from fine. Bengaluru, we'll share the PDF online. ಅದಕ್ಕೆ ನೀವು write the answer, submit it and scan the PDF and submit it. ಎರಡಕ್ಕೂ within ಒಂದು 4-5 days ಅಲ್ಲ, by the time you come for next week ನಾನು ಇವೆರಡಕ್ಕೂ ಫೀಡ್ಬ್ಯಾಕ್ ಅಂತ ಕೊಡ್ತೀನಿ. ಸೊ ಈ ತರ ಬರ್ಕೊಂತ ಹೋಗೋಣ. ಒನ್ಸ್ ವಿ ಫಿನಿಶ್ ಎನಿ ಸಬ್ಜೆಕ್ಟ್, ಸೇ ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ಮುಗಿದೋಯ್ತು ಇಲ್ಲ ಪಾಲಿಟಿ ಮುಗಿದೋಯ್ತು ಅಂತ ಬಂದ್ರೆ, ದೆನ್ ಐ ವಿಲ್ ಗಿವ್ ಫುಲ್ ಲೆಂತ್ ಟೆಸ್ಟ್. ಒಂದು ಹಿಸ್ಟ್ರಿನಲ್ಲಿ ಫುಲ್ ಲೆಂತ್ ಟೆಸ್ಟ್, ಒಂದು ಪಾಲಿಟಿ ಫುಲ್ ಲೆಂತ್, ಒಂದು ಜಿಯೋಗ್ರಫಿ ಫುಲ್ ಲೆಂತ್, ಒಂದು ಎಕಾನಮಿ ಫುಲ್ ಲೆಂತ್. ಸೊ 4 ಫುಲ್ ಲೆಂತ್ ಟೆಸ್ಟ್ ಬರೀತೀರಾ. ಇದಿಷ್ಟು ಆಗೋದ್ಮೇಲಿಂದ ಪೇಪರ್ 3 ಒಂದು ಫುಲ್ ಲೆಂತ್, ಪೇಪರ್ 4 ಒಂದು ಫುಲ್ ಲೆಂತ್. ಆರ್ ಯು ಗೆಟಿಂಗ್ ಇಟ್ ಸರ್? ಸರ್ ಆಕ್ಚುಲಿ ಹಿಂಗ್ ಮಾಡಿದ್ರೆ ನೀವು ಟೆಸ್ಟ್ ಕೊಡ್ತೀರಲ್ಲ ಸರ್, ಅದನ್ನೇ ನಾವು ರಿವೈಸ್ ಮಾಡಿದ್ರೆ ಟೆಸ್ಟ್ ಗೆ ಏನೋ ಅನ್ಸುತ್ತಲ್ವಾ ಸರ್? ದಟ್ಸ್ ವಾಟ್, ಇಟ್ಸ್ ಸಫಿಷಿಯಂಟ್ ಓನ್ಲಿ. ಬಟ್ ಅಟ್ ದಿ ಎಂಡ್ ಆಫ್ ದಿ ಡೇ ಇಟ್ಸ್ ನಾಟ್ ಲೈಕ್ ನಾನು ಬರೀ ಟೆಸ್ಟ್ ಸೀರೀಸ್ ಅಂತ ಕೊಡ್ತೋದ್ರೆ ಏನಾಗುತ್ತೆ, ಐ ಮೇ ಬಿ ಏಬಲ್ ಟು ಗಿವ್ ಓನ್ಲಿ ಫ್ಯೂ ಕ್ವಶನ್ಸ್. ಇವಾಗ ಟೆಸ್ಟ್ ಸೀರೀಸ್ ಅಂತ ಅನ್ಕೊಳ್ಳಿ, ಎಷ್ಟು ಕೊಡಕ್ಕಾಗಿದೆ? ಪೇಪರ್ 3 ಟೆಸ್ಟ್ ಸೀರೀಸ್ ಅಂತ ನಾನು ಕೊಟ್ಟರೆ 20 ಕ್ವಶನ್ ಕೊಡಕ್ಕಾಗುತ್ತೆ ಅಷ್ಟೇ. ಬಟ್ ಇಲ್ಲೇನ್ ಮಾಡ್ತೀನಿ ನಾನು, ಐ ಆಮ್ ಕೀಪಿಂಗ್ ದಿಸ್ ಸಿಲೆಬಸ್ ಕಾಪಿ. I'm keeping this syllabus copy, and in this syllabus copy I am giving for every topic: constitutional development 3 question, salient features 3 question, preamble 2 question, directive principles whatever that article 38 to 51 ಆವಾಗ ನಾವೇನ್ ನೋಡಿದ್ವಿ ಇದ್ರ ಮೇಲೆ 2 question. ಈ ತರ ನಾನು ಟಾಪಿಕ್ ಕ್ವಶನ್ ಕೊಡ್ಕೊಂತ ಹೋದಾಗ ಏನಾಗುತ್ತೆ, ಎನಿ ಟಾಪಿಕ್ ಎನಿವೇರ್ ನೀವೆಲ್ಲ ಪ್ರಿಪೇರ್ ಆಗ್ಬಿಟ್ಟಿರ್ತೀರಾ. ಸೊ ಆಫ್ಟರ್ ಫಿನಿಶಿಂಗ್ ದಿಸ್ ಎಂಟೈರ್ ಪಾಲಿಟಿ ಇದ್ರ ಮೇಲೆ 20 ಕ್ವಶನ್ ನಾನು ಟೆಸ್ಟ್ ಕೊಡ್ತೀನಿ. ಸೊ ದಟ್ ವಿಲ್ ಶೋಸ್ ಲೈಕ್ ವೆದರ್ ವಾಟ್ ಎವರ್ ನೀವು ಓದಿರೋದು ಗುರ್ತಿದ್ಯಾ ಗುರ್ತಿಲ್ವಾ ಗೊತ್ತಾಗುತ್ತೆ. ಸೊ ಟಾಪಿಕ್ ಈ ತರ ಕ್ವಶನ್ಸ್ ಬರೀತೀರಾ. ಒನ್ಸ್ ಪಾಲಿಟಿ ಇಸ್ ಓವರ್, ಒಂದು ಫುಲ್ ಟೆಸ್ಟ್. ಒನ್ಸ್ ಜಿಯೋಗ್ರಫಿ ಇಸ್ ಓವರ್, ಜಿಯೋಗ್ರಫಿಗೆ ಒಂದು ಫುಲ್ ಟೆಸ್ಟ್. ಒನ್ಸ್ ಎಕಾನಮಿ ಇಸ್ ಓವರ್, ಎಕಾನಮಿಗೆ ಫುಲ್ ಟೆಸ್ಟ್. ಸೊ ಈ ತರ ನಾವು ಮಾಡ್ಕೊಂತ ಹೋದ್ರೆ ಆಬ್ವಿಯಸ್ಲಿ ಯು ವುಡ್ ಹ್ಯಾವ್ ಡನ್ ಮೋರ್ ನಂಬರ್ ಆಫ್ ಕ್ವಶನ್ಸ್ ಆಲ್ಸೋ ಅಂಡ್ ಯು ವಿಲ್ ಬಿ ಏಬಲ್ ಟು ಪ್ರೆಸೆಂಟ್ ಬೆಟರ್ ಆಲ್ಸೋ. ಓಕೆನಾ ಸರ್? Okay, sir. ಇದು ಬಿಟ್ಟು ಮತ್ತೆ ಇನ್ಯಾವ ಟೆಸ್ಟ್ ಸೀರೀಸ್ ಬೇಡ. ಹೌ ಮೆನಿ ಕ್ವಶನ್ಸ್ ಯು ವಿಲ್ ರೈಟ್ ಅಲ್ವಾ? ಹೌದು ಹೌದು ಸರ್. ಬೇಜಾರಾಯ್ತು ಸರ್. ಎಸ್ ಸರ್. ಅರುಣ್ ಸರ್ ಕನ್ನಡ ಇಂಗ್ಲಿಷ್ ಪೇಪರ್ ಇದೆಯಲ್ಲ, ಹೇಳಿ ಮೇಡಮ್. ಅದನ್ನೇನಾದ್ರೂ ಸುಮ್ಮನೆ ಹೀಗೆ ಯಾವಾಗ್ಲಾದ್ರೂ ಒಂದ್ ಕ್ಲಾಸ್ ಅಲ್ಲಿ ಹೇಳ್ಬೋದಾ? ವೈ ಕನ್ನಡ ಇಂಗ್ಲಿಷ್? ಅಥವಾ ಅದನ್ನ ಪ್ರಿಪೇರ್ ಆಗ್ಬೇಕಲ್ಲ, ಅದು ಇದೆಯಲ್ಲ. ಪಾಸ್ ಆಗ್ತೀರಾ ಬಿಡಿ ಮೇಡಮ್, ವೈ ವರೀಸ್. ಅದೇ ಇಷ್ಟೇ ಓದಿದ್ರೆ ಸಾಕು ಟೈಪ್ಸ್. ಆಲ್ರೆಡಿ ಪೇಪರ್ ಕ್ಲಿಯರ್ ಯಾವ್ದೋ KS ಯಾವ್ದೋ ಒಂದಷ್ಟು ಬರ್ದಿರ್ತೀರಲ್ಲ ಎಕ್ಸಾಮ್ಗಳು, ಲೈಕ್ ಕರ್ನಾಟಕ KPSC ಕನ್ನಡ ಪೇಪರು. CM ಏನಂತಾರಪ್ಪ ಕನ್ನಡದಲ್ಲಿ? ಮುಖ್ಯಮಂತ್ರಿ ಸರ್. ಅಸೆಂಬ್ಲಿನ ಅಧಿವೇಶನ, ಸೆಷನ್, ಸದನ ಲೈಕ್ ಸೇಮ್ ಥಿಂಗ್. ಅದು ಸದನ ಅಂದ್ರೆ ವಾಟ್ ಸದನ? ಎಸ್ ಸರ್. ವಿಧಾನಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು ಕೇಳಿದ್ದೀರಾ? ಎಸ್ ಸರ್. MLA ಕನ್ನಡದಲ್ಲಿ ಏನಂತಾರೆ? ಶಾಸಕರು. ಓಕೆ. ಲೆಜಿಸ್ಲೇಟಿವ್ ಅಸೆಂಬ್ಲಿ? ಶಾಸಕಾಂಗ ಸಭೆ. ಶಾಸನ ಸಭೆ. ಓಕೆ. ಪ್ರೆಸಿಡೆಂಟ್? ರಾಷ್ಟ್ರಪತಿ. ಪ್ರೆಸಿಡೆಂಟ್ ಸರ್. ರಾಷ್ಟ್ರಪತಿ ಸರ್. ರಾಷ್ಟ್ರಪತಿ. ಗವರ್ನರ್? ರಾಜ್ಯಪಾಲರು. ರಾಜ್ಯಪಾಲ. ಆಕ್ಸಿಜನ್?
ಆಮ್ಲಜನಕ. ಆಮ್ಲಜನಕ. ಸೂಪರ್ ಸರ್. ಇಷ್ಟು ಗೊತ್ತಿದ್ರೆ ಸಾಕು ಸರ್. ಇನ್ನೇನು ಸರ್ ವೈವರಿ ಪಾಸ್ ಆಗ್ತೀರಾ ಆರಾಮಾಗಿ. ಸಿಂಪಲ್ ಸರ್. ದಿಸ್ ಏನಿದೆ ಕನ್ನಡ ಐ ವಿಲ್ ಡೂ ದಟ್, ನೋ ಪ್ರಾಬ್ಲಮ್. ನಾನೇ ಕನ್ನಡ ಎಲ್ಲ ಬ್ಯಾಚ್ಗೂ ಮಾಡ್ಕೊಟ್ಟಿದ್ದೀನಿ. ಸೊ ಬೇಕಂದ್ರೆ ಕ್ಲಾಸ್ ಮಾಡ್ಕೊಡೋದ್ರಲ್ಲಿ ಏನು ತೊಂದರೆ ಇಲ್ಲ. ಬಟ್ ಎವ್ರಿ ಡೇ ವಾಟ್ ಯು ಡೂ ಅಂತಂದ್ರೆ ಕನ್ನಡ ನ್ಯೂಸ್ ಪೇಪರ್ಸ್ ಅಂತ ಬಂದಾಗ ಕನ್ನಡ ಪ್ರಭ ಇರ್ಬೋದು, ಪ್ರಜಾವಾಣಿ ಐ ಡೋಂಟ್ ಥಿಂಕ್ ಸೊ, ಸಮ್ ಅಟ್ಲೀಸ್ಟ್ ಟೂ ವಿಶ್ವವಾಣಿ ಇದೆ. 2 to 3 ನ್ಯೂಸ್ ಪೇಪರ್ಸ್ ಆರ್ ಅವೈಲಬಲ್ ಇನ್ ದ ಫಾರ್ಮ್ ಆಫ್ ಲೈಕ್ PDF ಈ ಫಾರ್ಮೆಟ್ ಅಲ್ಲಿ ಇದೆ, ಆನ್ಲೈನ್ ಅಲ್ಲಿ ಇದೆ, ಅವೈಲಬಲ್ ಇದೆ. ಸೊ ಡೈಲಿ ಒಂದು ನ್ಯೂಸ್ ಪೇಪರ್ ನ ವೆಬ್ಸೈಟ್ ಓಪನ್ ಮಾಡಿ ಜಸ್ಟ್ ಹೆಡ್ಲೈನ್ಸ್ ಮಾತ್ರ ಓದ್ಕೊಂತ ಹೋಗಿ. ಗಡಿಯಾರ, ಗಂಟೆ ಮೊದಲನೇ ಗಾ ಬರುತ್ತಾ, ಎರಡನೇ ಗಾ ಬರುತ್ತಾ, ದನ ಮೊದಲನೇ ದಾ ಬರಿತೀವ, ಎರಡನೇ ದಾ ಬರಿತೀವ. ಆರ್ ಯು ಗೆಟಿಂಗ್ ಇಟ್ ಸರ್? ಎಸ್ ಸರ್. ಹಲೋ. ಎಸ್ ಸರ್ ಇಟ್ ವಿಲ್ ರಿವಿಷನ್ ಆಗ್ತದೆ. ಡೈಲಿ ಹೆಡ್ಲೈನ್ಸ್ ಮಾತ್ರ ಓದ್ಕೊಂತ ಹೋಗಿ, ಅದು ಬಿಟ್ಟು ಬೇರೆ ಏನೇನು ಮಾಡಬೇಡಿ. ಹೆಡ್ಲೈನ್ಸ್ ಮಾತ್ರ ಓದ್ಕೊಂತ ಹೋಗಿ. ಪೇಪರ್ ಸಿಂಪಲ್ ಸರ್. ಪೇಪರ್ ಇಸ್ ಡಿವೈಡೆಡ್ ಇಂಟು 2 pieces. ನೀವು ಆಲ್ರೆಡಿ ಬರ್ದಿದ್ರೆ ಓಕೆ, ಬರ್ದಿಲ್ಲ ಅಂದ್ರೆ ಜಸ್ಟ್ ಕೇಳಿಸ್ಕೊಳ್ಳಿ ಸಾಕು. ಪಾರ್ಟ್ 1, ಪಾರ್ಟ್ 2. ಇಂಗ್ಲಿಷ್ ನೀವೆಲ್ಲ ಪಾಸ್ ಆಗ್ತೀರಾ, ನೋ ನೀಡ್ ಟು ವರಿ. ಅದು ಈಸಿಲಿ ಯು ವಿಲ್ ಗೆಟ್ ಮೋರ್ ದನ್ 100 marks ಆಲ್ಸೋ. ಪೇಪರ್ 1 ಐ ಮೀನ್ ದ ಪೇಪರ್ 2 ಏನು ಕನ್ನಡ ಜನರಲ್ ಕನ್ನಡ ಏನಿದೆ ಅದರ್ ಇಸ್ ಡಿವೈಡೆಡ್ 2 pieces ಅಂತ ನಾನು ಅನ್ಕೊಂತಾ ಇದ್ದೀನಿ. ಲೈಕ್ ದಟ್ ಇಸ್ ಹೌ ಇಟ್ ವಿಲ್ ಯೂಶುವಲಿ. 2 pieces ಅಲ್ಲಿ ಪೀಸ್ 1 ಅಲ್ಲಿ ಏನಾಗಿರುತ್ತೆ ಅಂದ್ರೆ ಎಸ್ಸೆ ಬರುತ್ತೆ ಫಾರ್ 25 marks. ಕನ್ನಡ ಟು ಇಂಗ್ಲಿಷ್ ಅನ್ನ ಬರುತ್ತೆ, ಇಲ್ಲ ಇಂಗ್ಲಿಷ್ ಟು ಕನ್ನಡ ಅನ್ನ ಬರುತ್ತೆ ಟ್ರಾನ್ಸ್ಲೇಷನ್. ದಿಸ್ ವಿಲ್ ಬಿ ಫಾರ್ 25 marks. ದೆನ್ ಯು ವಿಲ್ ಹ್ಯಾವ್ ಒನ್ ರೀಡಿಂಗ್ ಕಾಂಪ್ರಹೆನ್ಷನ್. ದಿಸ್ ವಿಲ್ ಬಿ ಫಾರ್ 25 marks. ಸೊ 25 ಐ ಮೀನ್ ಇದು ಎರಡು ಬರುತ್ತೆ, ಕನ್ನಡ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಕನ್ನಡ. ಅದಿಲ್ಲ ಅಂದ್ರೆ ಪ್ರಿಸಿ ರೈಟಿಂಗ್ ಬರುತ್ತೆ. ಇದು ಒಂದು 25 marks. ಲೈಕ್ ದೇ ವಿಲ್ ಗಿವ್ ಯು ಸಮ್ ಬಿಗ್ ಡೇಟಾ which you have to reduce to 1/3 of the size. That is your ಪ್ರಿಸಿ ರೈಟಿಂಗ್. ಸೊ ಇದು ಪಾರ್ಟ್ 1 ಅಲ್ಲಿ ಬರುತ್ತೆ. ಪಾರ್ಟ್ 2 ಏನಾಗುತ್ತೆ, ಲೈಕ್ ಇವಾಗ ನುಡಿಗಟ್ಟುಗಳು, ಗಾದೆಗಳು, ಇಲ್ಲ ಗ್ರಾಮರ್, ಸಮ್ ಪಾರ್ಟ್ಸ್ ಆಫ್ ಗ್ರಾಮರ್ ಇರ್ಬೋದು, ಒಂದು ಲೆಟರ್ ರೈಟಿಂಗು, ದೆನ್ ಕಾಗುಣಿತ ತಪ್ಪು ಹುಡ್ಕೋದು, ಇಲ್ಲ ಒಂಚೂರು ಜನರಲ್ ಕನ್ನಡ ಬಗ್ಗೆ ಒಂದಷ್ಟು ಕ್ವಶನ್ಸ್, 1 2 3 4 5 ಕರೆಕ್ಟ್ ಆಗಿದೆ. ಸೊ ಇದಕ್ಕೆ 10 ಮಾರ್ಕು. ನುಡಿಗಟ್ಟು ಒಂದು 4-5 ಕೊಡ್ತಾರೆ, ಯಾವ್ದಾರ 3 ಬರೀರಿ ಅಂತ, ಇಲ್ಲ ಒಂದೊಂದ್ಸಿ ಅಷ್ಟು ಕೊಟ್ಬಿಡ್ತಾರೆ. ಸೊ ಇದಕ್ಕೆ 10 ಮಾರ್ಕು, ಗಾದೆಗೆ 10 ಮಾರ್ಕು, ಕನ್ನಡ ಗ್ರಾಮರ್ ಕ್ವಶನ್ಸ್ಗೆ 10 ಮಾರ್ಕು, ಜನರಲ್ ಕನ್ನಡ ಒಂದು 10 ಮಾರ್ಕ್. ಸೊ ದಿಸ್ ಇಸ್ ಹೌ ಯುವರ್ ಪೇಪರ್ ಇಸ್ ಡಿವೈಡೆಡ್ ಇಂಟು 150 marks. ಸೊ ಈ ಎಸ್ಸೆ ಏನಿದೆಯಲ್ಲ, ಜನರಲ್ ಆಗಿ ನೀವು ಆಲ್ರೆಡಿ GS ಪೇಪರ್ ಎಲ್ಲ ಓದಿರ್ತೀರಾ. ಸೊ ಎಸ್ಸೆ ಬಿಟ್ ಬರೋದಿಲ್ಲ. ಎಸ್ಸೆಗೆ ಒಂದು 5 ಪೇಪರ್ 6 ಪೇಪರ್ ಕೊಟ್ಟಿರ್ತಾರೆ, ಅಷ್ಟು ತುಂಬಿಸ್ಬಿಡ್ತೀರಾ. ಟು ಸೇ ದ ಎವ್ಯಾಲ್ಯೂಯೇಟರ್ ದಟ್ ಐ ನೋ ಕನ್ನಡ. ಸೊ ಐ ನೋ ಕನ್ನಡ ಅಂತ ತೋರಿಸೋ ಎಕ್ಸೈಟ್ಮೆಂಟ್ ಅಲ್ಲಿ ಗಡಿಯಾರಕ್ಕೆ ಗಾ ಬರೆಯೋ ಬದಲು ಗಂಟೆ ಗಾ ಬರೆಯೋದು, ಇಲ್ಲ ದನ ಬರೆಯೋ ಬದಲು ದನ ಬರೋದು, ಇದು ಮಿಸ್ಟೇಕ್ಸ್ ಆಗಬಾರ್ದು. ಐ ಮೀನ್ ಲೈಕ್ ಅಷ್ಟು ಜನರಲ್ ಆಗಿ ಸಿಲ್ಲಿ ಮಿಸ್ಟೇಕ್ಸ್ ಇಲ್ದಿರ ಜನರಿಕ್ ಆಗಿ ಬರ್ಕೊಂಡು ಹೋದ್ರೆ ಅದು 25 ಮಾರ್ಕ್ಗೆ ಒಂದು 10-15 ಬರಲಿ, ಐ ಆಮ್ ಹ್ಯಾಪಿ. ಇಂಗ್ಲಿಷ್ ಟು ಕನ್ನಡ, ಕನ್ನಡ ಟು ಇಂಗ್ಲಿಷ್ ಡೈಲಿ ನ್ಯೂಸ್ ಪೇಪರ್ ಓದಿರ್ತೀರಾ, ಒಂದಷ್ಟು ಗೊತ್ತಿರುತ್ತೆ. ಬಟ್ ಸಮಟೈಮ್ಸ್ ಇಲ್ಲಿ ಕ್ವಶನ್ ಲೈಕ್ ಐನ್ಸ್ಟೀನ್ ಥಿಯರಿ ಆಫ್ ರಿಲೇಟಿವಿಟಿ ಕಂಡಿಡಿದನು ಅಕ್ಸೆಪ್ಟ್ ಕೊಟ್ರೆ ಗಾನ್ ಕೇಸ್ ಓನ್ಲಿ ಬಿಟ್ ಬಂದ್ಬಿಡೋದು. ಬಟ್ ಆವಾಗ ಏನ್ ಮಾಡ್ತೀವಿ, ಥಿಯರಿ ಆಫ್ ರಿಲೇಟಿವಿಟಿನ ಇನ್ವರ್ಟೆಡ್ ಕಾಮಲ್ ಆಗ್ಬಿಟ್ಟು ಥಿಯರಿ ಆಫ್ ರಿಲೇಟಿವಿಟಿ ಅಂತ ಬರ್ದ್ಬಿಡ್ತೀವಿ ಕನ್ನಡ ಸ್ಕ್ರಿಪ್ಟ್ ಅಲ್ಲಿ ಇಂಗ್ಲಿಷ್ ವರ್ಡ್ಸ್ ನ, ಅಂದ್ರೆ ವಿ ವಿಲ್ ಕಂಟಿನ್ಯೂ ದ ರಿಮೈನಿಂಗ್ ಎಸ್ಸೆ. ಸೊ 25ಗೆ ಒಂದು 10-15 ಅಲ್ಲಿ ಕೊಡ್ತಾನೆ. ರೀಡಿಂಗ್ ಕಾಂಪ್ರಹೆನ್ಷನ್ ಕರೆಕ್ಟಾಗಿ ಕನ್ನಡ ಓದಕ್ ಬಂದ್ರೆ ಆರಾಮಾಗಿ ಓದ್ತೀರಾ. ಅಲ್ಲಿ ಮೇಲೆ ಏನ್ ಕೊಟ್ಟಿರ್ತಾರೆ ಅದನ್ನ ಹಿಂಗ್ ಮಾರ್ಕ್ ಮಾಡ್ಕೊಂಡು ಅಷ್ಟು ಸ್ಟೇಟ್ಮೆಂಟ್ ನ ಕಾಪಿ ಪೇಸ್ಟ್ ಮಾಡಿ ಇಲ್ಲಿ ಮರಿತೀರಾ. ಸೊ ಈಸಿಲಿ 20 ಮಾರ್ಕ್ ಬಂದೇ ಬರುತ್ತೆ. ಪ್ರಿಸಿ ರೈಟಿಂಗ್ ಅಷ್ಟೇ, ಕತೆ ಫುಲ್ ಓದಿ ಅದನ್ನ ಕನ್ಸೈಸ್ ಮಾಡ್ತೀರಾ. ಅದ್ ಬೇಕಾದ್ರೆ ನಾನು 1-2 ಹೇಳ್ಕೊಡ್ತೀನಿ ಹೆಂಗ್ ಮಾಡೋದು ಅಂತ. ಅದನ್ನು ಈಸಿಯಾಗಿ 15 ಮಾರ್ಕ್ ಬರುತ್ತೆ. ಸೊ 20, 30, 40, ಒಂದು 15. ಸೊ ಪುಟ್ ಟುಗೆದರ್ ನಮ್ಗೆ ಇಲ್ಲೇ 55 ಬಂದ್ಬಿಡ್ತು ಅಲ್ವಾ. ನಮಗೆ ಬೇಕಾಗಿರೋದು 52ವರೆನೆ, 55 ಬಂದ್ಬಿಡ್ತು. ಲೆಟರ್ ರೈಟಿಂಗು ಇರೋದು 2-3 ಲೆಟರ್ ಇರುತ್ತೆ, ಒಂದು ಅಫಿಷಿಯಲ್, ಒಂದು ನಾನ್ ಅಫಿಷಿಯಲ್. ಸೊ ಗೆ ಎಲ್ಲಿ ಬರುತ್ತೆ, ಇಂದ ಎಲ್ಲಿ ಬರುತ್ತೆ, ದಿನಾಂಕ ಎಲ್ಲಿ ಬರುತ್ತೆ, ಧನ್ಯವಾದಗಳು ಎಲ್ಲಿ ಬರುತ್ತೆ, ಒಂದು ಸಿಗ್ನೇಚರ್ ಎಲ್ಲಿ ಬರುತ್ತೆ, ಒಂದು ಪ್ರಾಪರ್ ಫಾರ್ಮ್ಯಾಟ್ ವಿಷಯ ಎಲ್ಲಿ ಬರುತ್ತೆ. ಒಂದು ಪ್ರಾಪರ್ ಫಾರ್ಮ್ಯಾಟ್, ಒಂದು ಸ್ಟ್ರಕ್ಚರ್ ಫಾಲೋ ಆದ್ರೆ 10ಕ್ಕೆ ಒಂದು 7-8 ಕೊಡ್ತಾನೆ, ಇಲ್ಲ 5-6 ಕೊಡ್ಲಿ, ನಮ್ಗೇನು ಪ್ರಾಬ್ಲಮ್ ಇಲ್ಲ. ಈ ನುಡಿಗಟ್ಟುಗಳು, ಗಾದೆಗಳು, ಈ ಗ್ರಾಮರ್ ಎಲ್ಲ ಏನಿದೆ ಇದು ಆಲ್ರೆಡಿ ನಾನು ನಮ್ಮ ಬೇರೆ ಬ್ಯಾಚಸ್ ಅಲ್ಲಿ ಶೇರ್ ಮಾಡಿದ್ದೀನಿ. ಇದನ್ನ ಬೇಕಾದ್ರೆ ನಿಮ್ಗೂ ಸ್ಮಾಲ್ PDF ಶೇರ್ ಮಾಡ್ತೀನಿ. ಡೈಲಿ ಕೂತ್ಕೊಂಡು ಇದು ಇಲ್ಲೊಂದಷ್ಟು ತತ್ಸಮ ತದ್ಭವ ಬರುತ್ತೆ, ಒಂದಷ್ಟಲ್ಲಿ ಒಂದು 5 ಬರುತ್ತೆ. ಸೊ ತತ್ಸಮ ತದ್ಭವ, ನುಡಿಗಟ್ಟು, ಗಾದೆ, ಗ್ರಾಮರ್ ಎಲ್ಲ ಸೇರ್ಕೊಂಡು ಒಂದು 50 ಮಾರ್ಕ್ ಇರುತ್ತೆ, 40 ಮಾರ್ಕ್ ಇರುತ್ತೆ ಅಷ್ಟೇ. ಸೊ ಇದನ್ನ ಬೇಕಾದ್ರೆ ಡೈಲಿ ಬೆಳಿಗ್ಗೆ ಒಂದು 5 ಗಾದೆ ಓದೋದು, ಇಲ್ಲ ಒಂದು 2 ನುಡಿಗಟ್ಟು ಓದೋದು, ಇಲ್ಲ ತತ್ಸಮ ತದ್ಭವ ಒಂದು ಡೈಲಿ ಒಂದು 4-5 ಬ್ಯಾಟ್ ಮಾಡೋದು, ಈ ತರ ಮಾಡ್ಕೊಂಡು ಹೋದ್ರೆ ಈ 40 ಮಾರ್ಕಿಂದ ಸೇರ್ಕೊಂಡು ನಮ್ಗೊಂದು 15 ಮಾರ್ಕ್ ಕೊಡ್ಲಿ ಸಾಕು. ಸೊ 55, 15, 60, 70, 75, 80 ಮಾರ್ಕ್. ಸೊ ಏನು ಪ್ರಾಪರ್ ಆಗಿ ಬರ್ಬೇಕಂತ ಹೇಳ್ತೀವಿ. ಬಟ್ ಯು ಆರ್ ಅಟೆಂಪ್ಟಿಂಗ್ ಫಾರ್ 25, 25, 25, 25, 100, 110 ಪ್ಲಸ್ ಈ 40 ಒಂದು 20 ಮಾರ್ಕ್ ಅಟೆಂಡ್ ಮಾಡಿದ್ರು 130 ನೀವು ಅಟೆಂಡ್ ಮಾಡ್ತೀರಾ. 52ವರೆ ಏನು ತೊಂದರೆ ಇಲ್ಲದೆ ಬರುತ್ತೆ. ನಥಿಂಗ್ ಟು ವರಿ. ದಿಸ್ ಈಸ್ ಅವರ್ ಸ್ಟ್ರಾಟಜಿ ಸರ್. ಓಕೆ, ಅಷ್ಟೇ ಸರ್. ಆರಾಮಾಗಿ ಮಾಡ್ತೀರಾ ಸರ್, ಡೋಂಟ್ ವರಿ. ಕನ್ನಡ ಪಾಸ್ ಮಾಡ್ತಾನೆ, ತಲೆ ಕೆಡ್ಸ್ಕೊಬೇಡಿ. ಈ ಫೋಕಸ್ ಅನ್ನೋದು GS ಹಿಸ್ಟ್ರಿ ಅಂಡ್ ಆಲ್. ಕನ್ನಡ ಎಕ್ಸಾಮ್ ಹಿಂದಿನ ದಿನ ಬೇಕಾದ್ರೆ ಫೋನ್ ಮಾಡಿದ್ರು ಕನ್ನಡ ಪಾಸ್ ಮಾಡ್ಸೋಣ, ಟೆನ್ಷನ್ ಮಾಡ್ಕೋಬೇಡಿ.
ಇನ್ ಇಂಗ್ಲಿಷ್ ಎಲ್ಲ ಪಾಸ್ ಆಗಿ ಆಗ್ತಾರೆ ಸರಿ, ತಲೆ ಕೆಡ್ಸ್ಕೊಬೇಡಿ. ಇಂಗ್ಲಿಷ್ ವಿಲ್ ಬಿ ವೆರಿ ಈಸಿ ಫಾರ್ ಯು. ಕೇಕ್ ವಾಕು ಆರಾಮಾಗಿ 100-120 ತಗೊಂತಾರೆ ಹುಡುಗರು, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ದೆನ್ ಇನ್ನೇನೈತೆಪ್ಪ ಡೌಟ್? ಅಷ್ಟೇ ಸರ್. ಕ್ಲಿಯರಾ ಸರ್? ಎಸ್ ಸರ್. Fine, sir. So in that case, I will wind up. So this is how it will be. I have to explain you what will be our approach. ಏನೆಲ್ಲ ಓದಬೇಕು, ಎಷ್ಟೆಲ್ಲ ಓದಬೇಕು ಅಂತ ಹೇಳಿದ್ದೀನಿ. ಐ ವಿಲ್ ಗೋ ಥ್ರೂ ಪ್ರೀವಿಯಸ್ ಇಯರ್ KAS ಪೇಪರ್ಸ್ ಆಲ್ಸೋ ಅಂಡ್ ಇವರ್ SAT ಪೇಪರ್ಸ್ ಆಲ್ರೆಡಿ ನಾನು ನೋಡಿದ್ದೀನಿ. 2 ಪೇಪರ್ಸ್ ಇದೆ. ಸೊ ಗೊತ್ತಾಗಿದೆ ಎಷ್ಟು ಬೇಕಾಗುತ್ತೆ ಸಿಲೆಬಸ್ ಅಲ್ಲಿ ಏನ್ ಮಾಡ್ಬೇಕಂತ. ವಿಲ್ ಟ್ರೈ ಟು ಟೇಕ್ ಇಟ್ ಅಪ್ ಇನ್ ದಟ್ ಮ್ಯಾನರ್. ಡೈಲಿ 3 to 4 ಕ್ವಶನ್ಸ್. ಸೊ ಇಫ್ ಯು ಆರ್ ಆಫ್ಲೈನ್ ಬೆಂಗಳೂರಲ್ಲಿ ಇದ್ರೆ ಇನ್ಸ್ಟಿಟ್ಯೂಷನ್ ಬಂದು ಬೇಕಾದ್ರೆ ನಮ್ಮ ಟೆಸ್ಟ್ ಬುಕ್ಲೆಟ್ಸ್ ತಗೊಂಡು ಹೋಗ್ಬೋದು. ರೈಟ್ ಇನ್ ದ ಸೇಮ್ ಬುಕ್ಲೆಟ್ ಸೊ ದಟ್ ನಿಮಗೆ ಎಲ್ಲ ಕ್ವಶನ್ಸ್ ಒಂದೇ ಕಡೆ ಇರುತ್ತೆ. ಅಂಡ್ ಇಫ್ ಯು ಆರ್ ಆಫ್ಲೈನ್ ಲೈಕ್ ಆನ್ಲೈನ್ ಅಲ್ಲಿ ಇದೀನಿ ಸರ್, ತುಂಬಾ ದೂರ ಇದ್ದೀನಿ ಅಂತಂದ್ರೆ ಐ ವುಡ್ ವಾಂಟ್ ಟು ರೈಟ್ ಇನ್ A4 size sheet. ಸೊ A4 size sheet ನೀವು ಬರೆಯೋಂಗಿದ್ರೆ, if this is your A4 size sheet, any answer that we ask you to write, side 1, side 2 sides ಅಷ್ಟೇ ಸರ್. ಅದನ್ನ ದಾಟಿ ಹೋಗಬಾರ್ದು ಆನ್ಸರ್, ಫಾರ್ ದ ವೆರಿ ರೀಸನ್ ದಟ್ ಇಟ್ ಇಸ್ ಯೂಶಲಿ ಎಕ್ಸ್ಪೆಕ್ಟೆಡ್ ದಟ್ 1 mark is equal to 10 words. ಸೊ ನಿಮ್ಗೆ ಏನ್ 15 mark 20 mark ಕ್ವಶನ್ ಬರುತ್ತೆ, ದಟ್ ಮೀನ್ಸ್ ಯು ಹ್ಯಾವ್ ಟು ರೈಟ್ ಫಾರ್ 150 to 200 words ಈ ತರ ರೇಂಜ್. ಸೊ ಯೂಶಲಿ ಆನ್ ಎನಿ ಗಿವನ್ ಡೇ ಒಂದು ಮಾಮೂಲಿ ಹುಡುಗ ಆನ್ಸರ್ ಬರೆದ್ರೆ ಆವರೇಜ್ ಸೈಜ್ ಆಫ್ ಲೆಟರ್ ಇಟ್ಕೊಂಡು ಬರೆದ್ರೆ 12 ಇಂದ 13 ಲೈನ್ ಬರೀತಾನೆ ಒಂದು ಪೇಜ್ಗೆ. A4 size ಪೇಜ್ಗೆ ಒಂದು ಲೈನ್ಗೆ 6 ರಿಂದ 8 ಪದ ಇರುತ್ತೆ. ಸೊ ಯೂಶಲಿ ಒಂದು ಪೇಜ್ ಅಂದ್ರೆ 98 to 105 ವರ್ಡ್ಸ್ ಇರುತ್ತೆ. ಸೆಕೆಂಡ್ ಪೇಜ್ ಅಲ್ಲಿ 98 to 105 ವರ್ಡ್ಸ್ ಇರುತ್ತೆ. ಸೊ ಪುಟ್ ಟುಗೆದರ್ ಅದನ್ನ 200 to 220 ವರ್ಡ್ಸ್ ಬರುತ್ತೆ ನಮಗೆ. 200 to 220 ವರ್ಡ್ಸ್ ಬರುತ್ತೆ. ಸೊ ಈಸು ವಾಸು ಇವೆಲ್ಲ ಕಿತ್ತಾಕಿದ್ರೆ ಇಟ್ ವಿಲ್ ಬಾಯ್ಲ್ ಡೌನ್ ಟು 150 ವರ್ಡ್ಸ್ ಆನ್ಸರ್ ವಿಚ್ ಇಸ್ ಎಕ್ಸ್ಪೆಕ್ಟೆಡ್ ಫಾರ್ ಎ 15 mark ಕ್ವಶನ್. ಇದು ಮಾಡ್ತೀರಾ. ಸೆಕೆಂಡ್ಲಿ, whenever you are writing in your A4 size sheet ಅಲ್ಲಿ ನೀವೇನ್ ಬರೀತೀರಲ್ಲ, if this is your A4 size sheet, ಏನ್ ಮಾಡಿ ಅಂದ್ರೆ ನನಗೆ ಯಾವ್ದನ್ನ ಒಂದು ಕಡೆ, ಇಲ್ಲ ನೀವು ರೈಟ್ ಸೈಡ್ ಅನ್ನ ಬಿಡಿ, ಇಲ್ಲ ನೀವು ಲೆಫ್ಟ್ ಸೈಡ್ ಅನ್ನ ಬಿಡಿ, ಯಾವ್ದನ್ನ ಒಂದು ಕಡೆ ಇಲ್ಲ ಎರಡು ಕಡೆ ಬಿಟ್ಟರು ಹ್ಯಾಪಿ. ಅದೇ ಕೆಲಸಕ್ಕೆ ನಿಮ್ಗೆ IAS ಪೇಪರ್ಸ್ ಅಂತ ಬರುತ್ತೆ. ಇಲ್ಲ ನಿಮ್ಗೆ ಬೇಕಾದ್ರೆ ನಾನು ಇದೊಂದು PDF ಫಾರ್ಮ್ಯಾಟ್ ಕಳಿಸ್ತೀನಿ, ಶೇರ್ ಮಾಡ್ತೀನಿ ಗ್ರೂಪ್ ಅಲ್ಲಿ, ನೀವು ಅದನ್ನ ಬೇಕಾದ್ರೆ ಪ್ರಿಂಟ್ ಔಟ್ ಅನ್ನ ಹಾಕ್ಕೊಳ್ಳಿ. ಸೊ ಯಾವ್ದನ್ನ ಒಂದು ಕಡೆ ಯು ಹ್ಯಾವ್ ಟು ಲೀವ್ ಮಿ ದ ಸ್ಪೇಸ್ ಸೊ ದಟ್ ಐ ಕ್ಯಾನ್ ರೈಟ್ ಫೀಡ್ಬ್ಯಾಕ್. ನೀವೇನಂಗ್ ಬರ್ದಿರ್ತೀರ, ನಾನು ಅದಕ್ಕೊಂದು 6 mark ಹಾಕಿ ಇದೊಂದು ಬರೆಯೋದಕ್ಕೆ ನಂಗೆ ಒಂಚೂರು ಫೀಡ್ಬ್ಯಾಕ್ ಬರೋದಕ್ಕೆ ನಂಗೆ ಒಂಚೂರು ಸ್ಪೇಸ್ ಬಿಡಬೇಕು. ಬಟ್ ಹುಡುಗರು ಏನ್ ಮಾಡ್ತಾರೆ, A4 size sheet ತಗೊಂಡು ಇಲ್ಲಿಂದ ಇಲ್ಲಿವರೆಗೂ ನೀಟಾಗಿ ಎಲ್ಲ ಹಿಂಗ್ ಬರೆದ್ಬಿಟ್ರೆ ನನಗೆ ಕಾಮೆಂಟ್ ಬರೆಯಕ್ಕೆ ಸ್ಪೇಸ್ ಇರೋದಿಲ್ಲ. ನಾನು ಇಲ್ಲೇ ಎಲ್ಲ ಗೀಚ್ ಹಾಕ್ತೀನಿ. ಸೊ ನಿಮ್ಮ ಆನ್ಸರ್ ಮತ್ತೆ ನಿಮ್ಗೆ ಓದಕ್ಕೆ ಕೂಡ ಆಗೋದಿಲ್ಲ. ಆರ್ ಯು ಗೆಟಿಂಗ್ ಇಟ್ ಸರ್? Yes, sir. ಇಫ್ ಲೀವ್ ಸಮ್ ಸ್ಪೇಸ್ ಆನ್ ಎನಿ ಸೈಡ್, ಈ ಕಡೆನ ಬಿಡಿ, ಇಲ್ಲ ಈ ಕಡೆನ ಬಿಡಿ, ಇಲ್ಲ PDF ಶೇರ್ ಮಾಡಿದ್ರೆ ನಾನು ನಮ್ದೇ ಇನ್ಸ್ಟಿಟ್ಯೂಷನ್ PDF ಶೇರ್ ಮಾಡ್ತೀನಿ. ಸೊ ವೇರ್ ವಿ ವಿಲ್ ಬಿ ಹ್ಯಾವಿಂಗ್ ಪ್ರಾಪರ್ ಸ್ಪೇಸ್ ಬಿಟ್ಟಿರ್ತೀವಿ. ಸೊ ಅಲ್ಲಿ ನಮಗೆ ಬರೆಯೋದಕ್ಕೆ ಈಸಿ ಆಗುತ್ತೆ. ಕಾಮೆಂಟ್ಸ್ ನಾನು ಈ ಕಡೆ ಬರೆದ್ರೆ ನಿಮ್ಗೆ ಆನ್ಸರ್ ನಿಮ್ಗೆ ಹಂಗೆ ಇರುತ್ತೆ. ಜಸ್ಟ್ ನಾನು ಸರ್ಕಲ್ ಮಾಡಿ ಹಿಂಗೆ 6 mark ಕೇಳ್ಕೊಂಡು ಹೋಗ್ಬೋದು. ಬಟ್ ಅದಿಲ್ಲ, ಎಲ್ಲ ಇಲ್ಲೇ ರೌಂಡ್ ಮಾರ್ಕ್ ಮಾಡಿ ಎಲ್ಲ ಇಲ್ಲೇ ಗೀಚ್ ಬಿಟ್ರೆ ಮತ್ತೆ ನಿಮ್ಗೆ ಆನ್ಸರ್ ಓದಕ್ಕಾಗೋದಿಲ್ಲ. ಸೊ PDF ಅಲ್ಲಿ ಬರೆದು ಕಳಿಸಿ. ಸೊ ವೆನ್ ಎವರ್ ಯು ಆರ್ ಸೆಂಡಿಂಗ್ PDF, ರೀನೇಮ್ ದ PDF. ಸ್ಕ್ಯಾನ್ ಮಾಡ್ತಾರೆ, ಅದು ಉದ್ದಕ್ಕೂ ಇಷ್ಟುದ ಎಷ್ಟಿರುತ್ತೆ, 2024 2nd July 4th 5th August ಅಂತ ಹೇಳಿ ಉದ್ದಕ್ಕೂ ಎಷ್ಟಿರುತ್ತೆ ಆ ತರ ಮಾಡಬೇಡಿ. ಫಸ್ಟ್ ಗೆಟ್ ಯುವರ್ ನೇಮ್ ಹಿಯರ್, ದೆನ್ ಪುಟ್ ದ ಡೇಟ್, ಸೊ ದಟ್ ನಿಮ್ಗೂನು ವೆನ್ ಎವರ್ ಯು ಆರ್ ರೀಡಿಂಗ್ ಇಟ್ ಅಗೈನ್ ನಿಮ್ಗೆ ಗೊತ್ತಾಗುತ್ತೆ, ಓ ಇದು ನನ್ನ ಫೈಲು ಇಂಥ ಡೇಟಲ್ಲಿ ಬರ್ದಿರೋದು. ಇಲ್ಲ ನನಗೆ ಎವ್ಯಾಲ್ಯೂಯೇಷನ್ ಮಾಡೋದಕ್ಕೆ ಲೈಕ್ ವೆನ್ ಆಲ್ ದಿ ಫೈಲ್ಸ್ ಕಮ್ ಅಂಡ್ ಫಾಲ್ ಸಡನ್ಲಿ ಯುಲ್ ಸೇ ಲೈಕ್ ಸರ್ ನನ್ನ ಫೈಲ್ ಇಂದ ಬಂದಿಲ್ಲ ಸರ್, ನನಗೆ ಎವ್ಯಾಲ್ಯೂಯೇಷನ್ ಕೊಟ್ಟಿಲ್ಲ ಸರ್ ಅಂದ್ರೆ ನಾನು ಇರೋ 20 ಫೈಲ್ನ ಓಪನ್ ಮಾಡಿ ನಿಮ್ಮ ಹೆಸರು ನೋಡೋಕ್ಕಾಗೋದಿಲ್ಲ. ಸೊ ನೀವು ಇಲ್ಲಿ ರೀನೇಮ್ ಮಾಡ್ಬೇಕಾದ್ರೇನೆ ಅಲ್ಲಿ ನಿಮ್ಮ ಹೆಸರು ಆಗ್ಬಿಟ್ಟು ನಿಮ್ ಡೇಟು ಇಲ್ಲ ನೇಮ್ ಆಗ್ಬಿಟ್ಟು ಅಂಡರ್ಸ್ಕೋರ್ ಹಿಸ್ಟ್ರಿನೋ ಇಲ್ಲ ಜಿಯೋಗ್ರಫಿನೋ ಇಲ್ಲ ಪಾಲಿಟಿನೋ ಏನೋ ಒಂದು, ಇಲ್ಲ ನೀವು ಇಲ್ಲಿ ಹಿಸ್ಟ್ರಿ ಮೈನಸ್ ಕ್ಲಾಸ್ 1 ಅಂತ 1 ಹಿಸ್ಟ್ರಿ ಅಂಡರ್ಸ್ಕೋರ್ 2 ಈ ತರ ಕೊಟ್ಬಿಟ್ಟಿದ್ರೆ ನಿಮ್ಗೂ ಗೊತ್ತಾಗುತ್ತೆ ಕ್ಲಾಸ್ 1 ಕ್ವಶನ್ ಯಾವುದು, ಕ್ಲಾಸ್ 2 ಕ್ವಶನ್ ಯಾವುದು, ನಿಮ್ಗೂ ನೀಟಾಗಿ ಗೊತ್ತಾಗುತ್ತೆ. ಸೊ ಇದು ಮಾಡಿ ನೀವು ಒಳಗಡೆ ಆನ್ ಯುವರ್ ಪೇಜ್ ಲೈಕ್ ನಿಮ್ ನೇಮ್ ಬರ್ಬಿಟ್ಟಿದ್ರೆ ಇಲ್ಲಿ, ಸೊ ಈಸಿಲಿ ಈವನ್ ಇಫ್ ಯು ಫರ್ಗೆಟ್ ಟು ರೀನೇಮ್ ದ ಫೈಲ್, ನಿಮ್ ನೇಮ್ ಸ್ಟಾರ್ಟಿಂಗ್ ಅಲ್ಲಿ ಇತ್ತು ಅಂದ್ರೆ ಐ ವಿಲ್ ಓನ್ಲಿ ರೀನೇಮ್ ಮೈ ಸೆಲ್ಫ್. ಇಫ್ ಅಟ್ ಆಲ್ ನೀವು ಮಿಸ್ಟೇಕ್ ಮಾಡಿದ್ರೆ ನಾನೇ ರೀನೇಮ್ ಮಾಡಿ ಐ ಕ್ಯಾನ್ ಡೂ ದಟ್ ಒನ್ ವೆರಿ ಈಸಿಲಿ. ಸೊ ಈ ತರ ನೀವು ನಂಗೆ ಕಳ್ಸಿಕೊಟ್ರೆ ಸರ್ ಐ ವಿಲ್ ಬಿ ಎವ್ಯಾಲ್ಯೂಯೇಟಿಂಗ್ ಅಂಡ್ ಐ ವಿಲ್ ಬಿ ಡೂಯಿಂಗ್ ದಟ್. ಸೊ ಆನ್ಲೈನ್ ಯಾರಿದ್ದಾರೆ ಬೇರೆ ಊರಲ್ಲಿ ಇದ್ದಾರೆ ಅವ್ರು ಹೆಂಗಿರುತ್ತಪ್ಪ ಅಂತಂದ್ರೆ, you send the PDF to me on the date of exam or one day after the examination. ನಾನು ಎವ್ಯಾಲ್ಯೂಯೇಟ್ ಮಾಡ್ತೀನಿ. ಎವ್ಯಾಲ್ಯೂಯೇಟ್ ಮಾಡಿ ಅದೇ PDF ಎವ್ಯಾಲ್ಯೂಯೇಷನ್ ಮಾಡಿರೋ PDF ನಾನು ನಿಮಗೆ ವಾಪಸ್ ಕಳ್ಸಿಕೊಡ್ತೀನಿ. ಎನಿ ಟೈಮ್ ಆಫ್ ಯುವರ್ ಚಾಯ್ಸ್ ಯು ಕ್ಯಾನ್ ಲೆಟ್ ಮಿ ನೋ ಇನ್ ಅಡ್ವಾನ್ಸ್. ನಾನು ಆ ಟೈಮ್ ಫ್ರೀ ಮಾಡ್ಕೊತೀನಿ. ಐ ವಿಲ್ ಕಾಲ್ ಯು ಆರ್ ಯು ಕ್ಯಾನ್ ಕಾಲ್ ಮಿ. ಕಾಲ್ ಮಾಡ್ತೀನಿ, ನೀವು ಅದೇ PDF ನ ನೀವು ಓಪನ್ ಮಾಡಿ ಇಟ್ಕೊಂತೀರಾ, ಅದೇ PDF ನ ನಾನು ನನ್ನ ಸ್ಕ್ರೀನ್ ಮೇಲೆ ಓಪನ್ ಮಾಡಿ ಇಟ್ಕೊಂತೀನಿ. ವಿ ವಿಲ್ ಗೋ ಲೈನ್ ಬೈ ಲೈನ್, ಪೇಜ್ ಬೈ ಪೇಜ್ ದ ಎಂಟೈರ್ 20 ಕ್ವಶನ್ಸ್. ಇದು ಆನ್ಲೈನ್ ಹುಡುಗರಿಗಾದ್ರೆ. ಆಫ್ಲೈನ್ ಹುಡುಗರಿಗಾದ್ರೆ ಯು ವಿಲ್ ಕಮ್ ಆನ್ ಸಂಡೇ ಟು ದ ಇನ್ಸ್ಟಿಟ್ಯೂಷನ್. ಐ ವಿಲ್ ಬಿ ಅವೈಲಬಲ್ ಇನ್ ದ ಇನ್ಸ್ಟಿಟ್ಯೂಷನ್. ವಿ ವಿಲ್ ಗೋ ಲೈನ್ ಬೈ ಲೈನ್, ಪೇಜ್ ಬೈ ಪೇಜ್ ದ ಎಂಟೈರ್ 20 ಕ್ವಶನ್ಸ್. ವಿ ವಿಲ್ ಸ್ಪೆಂಡ್ ಟೈಮ್ ಸೊ ದಟ್ ನೀಟಾಗಿ ಏನ್ ಫೀಡ್ಬ್ಯಾಕ್ ಕೊಡ್ಬೇಕು ಅದು ಕೊಡ್ತೀನಿ. ಸೊ ಆನ್ಲೈನ್ ಆದ್ರೂ ಆಫ್ಲೈನ್ ಆದ್ರೂ ಇಟ್ ವಿಲ್ ಬಿ ನೋ ಡಿಫರೆನ್ಸ್. ಇಬ್ಬರಿಗೂ ಅಷ್ಟೇ ಟೈಮೇ ಇರುತ್ತೆ, ಅಷ್ಟೇ ಡಿಸ್ಕಷನ್ ಇರುತ್ತೆ, ಅಷ್ಟೇ ಎವ್ಯಾಲ್ಯೂಯೇಷನ್ ಇರುತ್ತೆ. ಸರ್ ಆಫ್ಲೈನ್ ಹುಡುಗರಿಗೆ ಏನೋ ಜಾಸ್ತಿ ಇರುತ್ತಾ ಸರ್? ನಥಿಂಗ್. ಆಫ್ಲೈನ್ ಹುಡುಗರು ಬಂದ್ರೆ ಅಲ್ಲೇ ಕೂತ್ಕೊಂಡು ಮಾತಾಡ್ತೀನಿ. ಆನ್ಲೈನ್ ಹುಡುಗರು ಬಂದ್ರೆ PDF ನೀವು ಮೊಬೈಲ್ ಅಲ್ಲೋ ಲ್ಯಾಪ್ಟಾಪ್ ಅಲ್ಲೋ ನೀವು ಓಪನ್ ಮಾಡ್ಕೊಂತೀರಾ, ನನ್ನ ಮೊಬೈಲ್ ಅಲ್ಲಿ ಲ್ಯಾಪ್ಟಾಪ್ ನಾನು ಓಪನ್ ಮಾಡ್ಕೊಂತೀನಿ. ವಿ ವಿಲ್ ಗೋ ಲೈನ್ ಬೈ ಲೈನ್. ದೇರ್ ವಿಲ್ ಬಿ ನೋ ಡಿಫರೆನ್ಸ್ ಬಿಟ್ವೀನ್ ಆನ್ಲೈನ್ ಅಂಡ್ ಆಫ್ಲೈನ್. ಓಕೆನಾ ಸರ್?